ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ನಾನು ಲಾಸ್ಟ್ ತರಗತಿಯಲ್ಲಿ ನಂಬರ್ಸ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಕೆಲವೊಂದು ಬೇಸಿಕ್ಸ್ ಗಳನ್ನ ಹೇಳಿ ನಿಮ್ಗೆ ಕೆಲವೊಂದು MCQ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೆ ಅಲ್ವಾ. ಸೊ ನಾವ್ ಏನ್ ಮಾಡೋಣ, ಇವತ್ತಿನ ತರಗತಿಯಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, 3 ರಿಂದ 4 ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ವಿ. ಸೊ ಇವತ್ತೇನ್ ಮಾಡೋಣ, ಇನ್ನುಳಿದ MCQ ಕ್ವಶನ್ಸ್ ಗಳನ್ನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ, ಆಯ್ತಾ? ಸೊ ಸ್ಟಾರ್ಟ್ ಮಾಡ್ತೀನಿ ನಾನಿವಾಗ. ನೋಡಿ, ಐದನೇ ಪ್ರಶ್ನೆನ ನೋಡೋಣ. ಇಲ್ಲಿ ನೋಡಿ, ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ 2/5 ಪ್ಲಸ್ 23/20 ಪ್ಲಸ್ 3/4 ಈಸ್ ಅಂತ ಕೇಳಿದಾರಲ್ವಾ. ಸೊ ಇಲ್ಲಿ ನೋಡಿ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಹೇಗಿರ್ಬೇಕು, ಕೂಡಿಸುವಾಗ ಯಾವ ತರ ಇರ್ಬೇಕು, ಭಾಗಲಬ್ಧ ಸಂಖ್ಯೆಗಳ ಛೇದವನ್ನ ನೋಡಿ ಒಂದ್ಸಲ. ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಛೇದಗಳು ಸಮವಿದ್ದಾಗ ಏನ್ ಮಾಡ್ತೇವೆ ನಾವು, ಡೈರೆಕ್ಟ್ ಆಗಿ ನ್ಯೂಮರೇಟರ್ ಅನ್ನ ಕೂಡಿಸ್ತೇವೆ, ಡೈರೆಕ್ಟ್ ಆಗಿ ಉತ್ತರವನ್ನ ಬರಿತೇವೆ ಅಲ್ವಾ. ಆದ್ರೆ ಇಲ್ಲಿ ನೋಡಿ, ಡಿನೋಮಿನೇಟರ್ ಏನಿದೆ, ಬೇರೆ ಬೇರೆ ಆಗಿವೆ. ಈ ಛೇದಗಳು ಬೇರೆ ಬೇರೆ ಆಗಿದ್ದಾಗ ಏನ್ ಮಾಡ್ಬೇಕು, ಈ ಛೇದವನ್ನ ಸಮಗೊಳಿಸ್ಬೇಕಲ್ಲ. ಈ ಛೇದವನ್ನ ಹೇಗ್ ಸಮಗೊಳಿಸ್ಬೇಕು, ಈ 5, 20 ಮತ್ತು 4 ಈ 3 ಸಂಖ್ಯೆಗಳು ಗುಣಕವಾಗುವಂತಹ ಅತ್ಯಂತ ಚಿಕ್ಕ ಸಂಖ್ಯೆಗಳನ್ನ ಹುಡುಕ್ಬೇಕು. ಅಂದ್ರೆ 5ರಲ್ಲೂ ಆ ಸಂಖ್ಯೆ ಬರಬೇಕು, 20ರಲ್ಲೂ ಬರಬೇಕು, 4ರಲ್ಲೂ 3ರಲ್ಲೂ ಸಾಮಾನ್ಯವಾಗಿರ್ಬೇಕು, ಮತ್ತು ಏನಿರ್ಬೇಕು, ಅತ್ಯಂತ ಚಿಕ್ಕದಾಗಿರ್ಬೇಕಲ್ವಾ. ಸೊ ಹಾಗಾದ್ರೆ ಏನ್ ಮಾಡ್ಬೇಕಾಯ್ತು, ನಾವು 5, 20 ಮತ್ತು 4ರ ಲ ಸಾ ಅ ಅನ್ನ ಕಂಡುಹಿಡಿಬೇಕು, ಲಘುತ್ತಮ ಸಾಮಾನ್ಯ ಅಪವರ್ತ. ಸೊ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ನೋಡ್ಬೇಕಲ್ವಾ. ಸೊ ಅದನ್ನೇ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಈಗ ನೋಡ್ತಾ ಹೋಗೋಣ ನಾವು. ಓಕೆ, ಇಲ್ಲಿ ನೋಡಿ, ಫಸ್ಟ್ ಏನಿದೆ, ಇಲ್ಲಿ ನೋಡಿ, 2/5 ಅಧಿಕ್ 23/20 ಅಧಿಕ್ 3/4 ಅಂತ ಇದೆ. ಇದನ್ನ ಏನ್ ಮಾಡ್ಬೇಕು ನಾವೀಗ, 5, 20 ಮತ್ತು 4ರ ಲಸ ಅನ್ನ ಕಂಡು ಹಿಡಿಯೋಣ ಫಸ್ಟ್. ಇಲ್ಲಿ ನೋಡಿ, 5, 20 ಮತ್ತು 4. 2 10s are 20, 2 2s are 4. ನೆಕ್ಸ್ಟ್ 2, ಇಲ್ಲಿ 5 ಹಾಗೆ ಇರುತ್ತೆ. ಸೊ 2 5s are 10, 2 1s are again 5 1s are 5 1s are, so 1s are. ಸೊ ಇದೇನಾಯ್ತು, 2 into 2 into 5 ಅಲ್ವಾ. ಸೊ ಇದೇನಾಯ್ತು, 2 2s are 4, 4 5s are 20. 20 is the LCM. ಸೊ ಈಗೇನ್ ಮಾಡೋಣ ನಾವು, 20. Okay, which is the least common multiple. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, 5 ಇಂದ ಯಾವ ಒಂದು ಸಂಖ್ಯೆಯನ್ನ ಗುಣಿಸಿದಾಗ ನನಗೆ 20 ಬರುತ್ತೆ, 5 4s are 20 ಅಲ್ವಾ. ಸೊ ಈ 4 ಅನ್ನ ಏನ್ ಮಾಡ್ತೀನಿ ನಾನು, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಅದೇ ರೀತಿ 20 ಬರ್ಬೇಕಂದ್ರೆ 20 1s are 20. ಸೊ ಈ 1 ಏನ್ ಮಾಡ್ಬೇಕು, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ಬೇಕು. ಅದೇ ರೀತಿ 4 ಅನ್ನ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನನಗೆ 20 ಬರುತ್ತದೆ, 4 5s are. ಸೊ 5 is multiply with this 3. ಓಕೆ, ಸೊ ಏನಾಯ್ತು ಇಲ್ಲಿ, 2 4s are 8 ಅಲ್ವಾ. ಸೊ 8 ಪ್ಲಸ್ 23 1s are 23 ಪ್ಲಸ್ 3 5s are 15, which is equal to, ಇಲ್ಲಿ 8 plus 23 is 31. So 31 plus 15 is, that is 46 divided by 20. ಸೊ ಇದು ನೋಡಿ, ಇದನ್ನ ಸಂಕ್ಷಿಪ್ತಗೊಳಿಸ್ಬೇಕು. ಅಂದ್ರೆ ಈ 20 ಮತ್ತು 46 ಯಾವ್ದ್ರಲ್ಲಿ ಭಾಗ ಹೋಗುತ್ತೆ ನೋಡಿ, ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 6 ಇದೆ, ಸಮ ಸಂಖ್ಯೆ ಇದೆ. ಇಲ್ಲೂ ಯೂನಿಟ್ ಪ್ಲೇಸ್ ಅಲ್ಲಿ ಸಮ ಸಂಖ್ಯೆಗಳಿವೆ, ಅಂದ್ರೆ ಏನಾಗುತ್ತೆ, 2ರಿಂದ ಭಾಗ ಆಗುತ್ತೆ ಅಲ್ವಾ. ಸೊ ಏನ್ ಮಾಡೋಣ ಈಗ, 2 10s are 20, here
2 2s are 4, 2 3s are 6. So therefore 23 by 10. Okay, which is the required answer. So ಇಲ್ಲಿ 23 by 10 ಎಲ್ಲಿದೆ? So ಇಲ್ಲಿ 23 by 10 ಅಲ್ವಾ? So D is the required answer. So ಇದನ್ನ ಆಡ್ ಮಾಡಿದಾಗ ನಮ್ಗೆ ಏನ್ ಬಂತು? 23 by 10 ಬಂತು ಅಲ್ವಾ? ಸೊ ಈಗ ಏನ್ ಮಾಡೋಣ? ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ ಸಮ್ ಆಫ್ ಅಡಿಟಿವ್ ಇನ್ವರ್ಸ್ ಆಫ್, ನಾ ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೀನಿ ಅಡಿಟಿವ್ ಇನ್ವರ್ಸ್ ಅಂದ್ರೆ ಏನು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ ಏನು ಅಂತ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸಮ್ ಆಫ್ ಅಡಿಟಿವ್ ಇನ್ವರ್ಸ್ ಆಫ್ -30 by 18, 35 by 18 and the product of multiplicative inverse of -3 by 5 and 6 by 7 is ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಫಸ್ಟ್ ಏನ್ ಮಾಡೋಣ, ಏನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಸಮ್ ಅಲ್ವಾ. ಸೊ ಸಮ್ ಏನ್ ಹೇಳ್ತಾ ಇದ್ದಾರೆ, ಸಮ್ ಇಸ್ ಈಕ್ವಲ್ ಟು ಏನ್ ಹೇಳ್ತಾ ಇದ್ದಾರೆ, ಅಡಿಟಿವ್ ಇನ್ವರ್ಸ್ ಆಫ್ -30 by 18. So sum, that is we take this plus. Okay, next ಏನ್ ಹೇಳ್ತಾ ಇದ್ದಾರೆ, ಪ್ರಾಡಕ್ಟ್ ಆಫ್ multiplicative inverse of, so multiplicative inverse of ಏನ್ ಹೇಳ್ತಾ ಇದ್ದಾರೆ, -3 by 5 into multiplicative inverse of 6 by 7 ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಕಂಡುಹಿಡಿಬೇಕು ನಾವು, ಇದ್ರದ್ದು ಸಮ್ ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡಿ, ಅಡಿಟಿವ್ ಇನ್ವರ್ಸ್ ಆಫ್ -30 by 18 ಏನಾಗುತ್ತೆ, ಅಡಿಟಿವ್ ಇನ್ವರ್ಸ್ ಅಂದ್ರೆ ಏನಾಗುತ್ತೆ, ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ಅಡಿಟಿವ್. ಸೊ ಪ್ಲಸ್ ಇದ್ದೇನಾಗುತ್ತೆ ಮೈನಸ್, ಅವಾಗ ಏನ್ ಬರ್ಬೇಕು, ಅಡಿಟಿವ್ ಇನ್ವರ್ಸ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಹೇಳಿ, ವಿಚ್ ಇಸ್ ದ ಇಫ್ ಎ ನಂಬರ್ ಈಸ್ ಆಡೆಡ್ ಟು ದಿ ಒರಿಜಿನಲ್ ನಂಬರ್ then their sum is equal to 0 ಅಂತ ಹೇಳುತ್ತಲ್ವಾ. ಸೊ ಅಡಿಟಿವ್ ಇನ್ವರ್ಸ್ ಆಫ್ -35 by 18 ಏನಾಗುತ್ತೆ, +35 by 18 ಆಯ್ತಲ್ವಾ. ಸೊ ಪ್ಲಸ್ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -3 by 5. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -3 by ಏನಾಗುತ್ತೆ, ಏನ್ ಹೇಳ್ತದೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಎ ನಂಬರ್ ವಿಚ್ ಇಸ್ multiply with the original number, their product is always equal to 1 ಅಂತ ಹೇಳುತ್ತಲ್ವಾ. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -3 by 5 is -5 by 3. Okay, into again multiplicative inverse of 6 by 7 ಏನಾಗುತ್ತೆ, 7 by 6 ಆಗುತ್ತೆ ಅಲ್ವಾ. ಸೊ which is equal to here 35 by 18 plus illenaitu plus minus minus, so minus 5 7s are 35 divided by 3 6s are 18. Okay, plus minus here plus 35 by 18 plus minus minus, that is minus 35 by 18. So plus minus here both get cancel, which is equal to 0 alva. So which is the required answer. Here 0 is C. C is the required answer. Okay, ಅರ್ಥ ಆಯ್ತಲ್ವಾ, ಅಡಿಟಿವ್ ಇನ್ವರ್ಸ್ ಏನು, ಅದರದ್ದು ಸಮ್ ಏನಂತ ಗೊತ್ತಾಯ್ತಲ್ವಾ. ಸೊ ಈಗ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ ನಾವು. ಇಲ್ಲಿ ನೋಡಿ, ದ ವ್ಯಾಲ್ಯೂ ಆಫ್ 16 raised to 3 by 4 is equal to ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಘಾತಾಂಕಗಳ ನಿಯಮಗಳನ್ನ ಕಲ್ತಿದ್ದೀರಾ ನೀವು. ಘಾತಾಂಕಗಳ ನಿಯಮಗಳನ್ನ ಒಂದ್ಸಲ ನೋಡ್ಬಿಡೋಣ, ಏನೇನ್ ಹೇಳತ್ತೆ, ಯಾವ್ಯಾವ ನಿಯಮಗಳಿವೆ ಅಂತ ಒಂದ್ಸಲ ಶಾರ್ಟ್ ಆಗಿ ನಾನು ಸೈಡಿಗೆ ಬರ್ದ್ಬಿಡ್ತೀನಿ. ನೋಡಿ, ಇಲ್ಲಿ ಫಸ್ಟ್ ನಿಯಮ ಏನ್ ಹೇಳತ್ತೆ, a raised to m into a raised to n which is equal to ಏನ್ ಹೇಳತ್ತೆ, a raised to m plus n ಆಗತ್ತೆ. ಅದೇ ರೀತಿ ಎರಡನೇ ನಿಯಮ ಏನ್ ಹೇಳುತ್ತೆ, a raised to m divided by a raised to n which is equal to a raised to m minus n ಅಲ್ವಾ. ಸೊ ಅದೇ ರೀತಿ ಮೂರನೇ ನಿಯಮವನ್ನ ನೋಡೋಣ. ಸೊ a raised to m whole raised to n which is equal to a raised to
m into n. Fourth one is a into b whole raised to m ಏನಾಗುತ್ತೆ a raised to m into b raised to m. Fifth one is a by b whole raised to m, which is equal to a raised to m divided by b raised to m ಅಂತ ಹೇಳುತ್ತೆ. ಸೊ ಒಂದ್ಸಲ ಏನ್ ಮಾಡಿದೀನಿ, ರಿವೈಸ್ ಮಾಡಿದೀನಿ. ಓಕೆ, ಸೊ ಇಲ್ಲಿಯ ಕೆಲವೊಂದು ತತ್ವಗಳನ್ನ, ಸೊ ನಿಯಮಗಳನ್ನ ನಾವು ಈ ಒಂದು ಲೆಕ್ಕಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಅಷ್ಟೇ. ಆಯ್ತಾ? ಸೊ ಒಂದ್ಸಲ ಇದನ್ನ ನೆನ್ಪು ಮಾಡಿಕೊಟ್ಟೆ ಅಷ್ಟೇ. ಓಕೆ, ಈಗ ನೋಡಿ ಏನ್ ಹೇಳ್ತಾ ಇದ್ದಾರೆ, 16 raised to 3/4 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನೋಡಿ ಕಾಂಪೋಸಿಟ್ ನಂಬರ್ ಇದು ಅಲ್ವಾ. ಸೊ ಇದನ್ನ ಏನ್ ಮಾಡೋಣ, ಫ್ಯಾಕ್ಟರೈಸ್ ಮಾಡೋಣ ಫಸ್ಟ್. 16. ಓಕೆ, ಸೊ 16 2 8s are 16. Okay, next to 2 4s are 8. Again 2 2s are 4. Again 2 1s are 2. ಇಲ್ಲಿ ಏನಾಯ್ತು, 2 into 2 into 2 into 2 ಅಲ್ವಾ. ಸೊ 2 ಎಷ್ಟು ಟೈಮ್ ಮಲ್ಟಿಪ್ಲೈ ಆಗಿದೆ, ಎಷ್ಟು ಟೈಮ್ ಆಗಿದೆ, ಇದು 2 raised to, ಇದು ಘಾತಾಂಕ ರೂಪದಲ್ಲಿ ಬರೆದಾಗ ಏನಾಗುತ್ತೆ, 2ರ ಘಾತ 4 ಅಂತ ಬರಿಬಹುದು. ಸೊ ನಾನು 16ರನ್ನ ಏನಂತ ಬರಿಬಹುದು, 2ರ ಘಾತ 4 whole raised to 3/4 ಅಂತ ಬರಿತೀನಿ. ಸೊ ಇಲ್ಲಿ ನೋಡಿ, ಈಗ ಇದು ನೋಡಿ ಈ ನಿಯಮಗಳನ್ನ ಬರ್ದಿದ್ದೀನಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಯಮಗಳನ್ನ ಬರ್ದಿದ್ದೀನಿ ನೋಡಿ. ಇಲ್ಲಿ ಇದು 3ನೇ ನಿಯಮ ನೋಡಿ, a raised to m whole raised to n ಏನಾಗುತ್ತೆ, a raised to m into n ಆಗತ್ತಲ್ವಾ. ಸೊ ನಾವೇನ್ ಮಾಡೋಣ, ಈ ರೂಲ್ ಅನ್ನ ಅಪ್ಲೈ ಮಾಡೋಣ. ಇಲ್ಲಿ ನೋಡಿ ಇದೇನಾಯ್ತು, 2ರ ಘಾತ 4 ಗುಣಿಸು 3/4. ಸೊ ನೋಡಿ 4 get cancels, which is equal to 2 raised to 3. ಓಕೆ, ಸೊ 2 raised to 3 ಏನಾಯ್ತು, 3 ಸಲ 2ಅನ್ನ ಗುಣಿಸಿದೀವಲ್ವಾ. ಸೊ 2 ಗುಣಿಸು 2 ಗುಣಿಸು 2, which is equal to 2 2s are 4, 4 2s are 8. So 8 is the required answer. That is C is the answer. Okay, ಅರ್ಥ ಆಯ್ತಲ್ವಾ. ಸೊ ಈ ಘಾತಾಂಕಗಳ ಮೇಲೂ ಕೂಡ ನಿಮ್ಗೆ ಅನೇಕ ರೀತಿಯ ಲೆಕ್ಕಗಳು ಬರುತ್ತೆ. ಸೊ ನೀವು ಇದನ್ನು ಕೂಡ ಬಿಡಿಸೋದನ್ನ ತಿಳ್ಕೊಳ್ಬೇಕು, ಹೇಗೆ ಯಾವ ತರ ರೂಲ್ ಅನ್ನ ಅಪ್ಲೈ ಮಾಡಬೇಕು ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಯ್ತಾ. ಸೊ ಈಗ ನೆಕ್ಸ್ಟ್ 8ನೇ ಕ್ವಶನ್ಗೆ ಹೋಗೋಣ. ನೋಡಿ, ಇಫ್ ದ ನಂಬರ್ 1a8 is divisible by 3, then a is equal to, ಒಂದ್ ಸಂಖ್ಯೆ ಕೊಟ್ಟಿದ್ದಾರೆ 1a8 ಅಂತ. ಸೊ ಆ ಸಂಖ್ಯೆ ಏನಾಗ್ತಾ ಇದೆ ಅಂತೆ, 3ರಿಂದ ಭಾಗ ಆಗ್ಬೇಕು ಅಂದ್ರೆ a ಜಾಗದಲ್ಲಿ ಯಾವ ಸಂಖ್ಯೆ ಬರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಮ್ಗೆ ಈಗ ಡಿವಿಸಿಬಿಲಿಟಿ ರೂಲ್ ಅಲ್ಲಿ a 3ರಿಂದ ಭಾಗವಾಗುವ ಸಂಖ್ಯೆಗಳು ಹೇಗಿರ್ಬೇಕು ಅನ್ನೋದನ್ನ ನೀವು ಕಲ್ತಿದ್ದೀರಾ. ಸೊ 3ರಿಂದ ಭಾಗ ಆಗ್ಬೇಕಂದ್ರೆ ಏನಿರ್ಬೇಕು, ಯಾವುದೇ ಒಂದು ಸಂಖ್ಯೆ. ಓಕೆ, ಯಾವುದೇ ಒಂದು ಸಂಖ್ಯೆ, ಆ ಸಂಖ್ಯೆಗಳಲ್ಲಿರುವ ಅಂಕಿಗಳನ್ನ ಕೂಡಿದಾಗ ಆ ಕೂಡಿರುವ ಮೊತ್ತವನ್ನ ಏನ್ ಮಾಡ್ಬೇಕು, 3ರಿಂದ ಭಾಗಿಸ್ಬೇಕು. ಸೊ ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಸಂಖ್ಯೆ ಕೊಟ್ಟಿರ್ತಾರೆ, ಆ ಸಂಖ್ಯೆಗಳನ್ನು ಕೂಡಿ ಅವುಗಳನ್ನ 3ರಿಂದ ಭಾಗಿಸಿದಾಗ 3ರಿಂದ ಆ ಸಂಖ್ಯೆಗಳು ಭಾಗವಾಯ್ತು ಅಂದ್ರೆ ಆ ಒಂದು ಪೂರ್ಣ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ ಅಂತ ಹೇಳ್ತಾರೆ ಅಲ್ವಾ. ಏನ್ ಹೇಳ್ತಾ ಇದ್ದಾರೆ, ಒಂದ್ ಸಂಖ್ಯೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, 1 a and 8 ಅಲ್ವಾ. ಸೊ ಈ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಂತೆ, ಕೂಡ್ಬೇಕಂತೆ. 1 + a + 8. ಸೊ ಈ ಸಂಖ್ಯೆಗಳನ್ನ ಕೂಡಿ ಏನ್ ಮಾಡ್ಬೇಕಂತೆ, 3ರಿಂದ ಭಾಗಿಸ್ಬೇಕಂತೆ. ಸೊ 3ರಿಂದ ಆ ಸಂಖ್ಯೆಗಳು ಸಂಪೂರ್ಣವಾಗಿ ಭಾಗವಾಗ್ತಾ ಇದ್ರೆ ಆ ಒಂದು ಪೂರ್ಣ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಈಗ ನಾನು 8 ಮತ್ತು 1 ಕೂಡಿದಾಗ ಏನಾಯ್ತು, 9 ಬಂತು. ಓಕೆ, 9 ಬಂತು. ಇಲ್ಲಿ a, ಇಲ್ಲಿ ನೋಡಿ 9 ಬಂದ್ರೆ ಈ 9 ಅನ್ನೋದೇನು 3ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಹಾಗಾದ್ರೆ ಈ a ಜಾಗದಲ್ಲಿ ಏನನ್ನ ಹಾಕ್ಬೋದು, ನಾನು 0ನ ಹಾಕ್ಬೋದಲ್ವಾ. ಸೊ ಇಲ್ಲಿ ನೋಡಿ 9 + 0 which is equal to 9, which is divisible by 3 ಅಲ್ವಾ. ಸೊ ಹಾಗಾದ್ರೆ a is equal to ಏನಾಯ್ತು, 0 ಆಯ್ತು ಅಲ್ವಾ. ಸೊ ಹಾಗಾದ್ರೆ a is the
ರಿಕ್ವೈರ್ಡ್ ಆನ್ಸರ್. ಇಷ್ಟೇ ಆಯ್ತಾ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, ಪೂರ್ಣಾಂಕಗಳ ಗಣಗಳಲ್ಲಿರುವ ಎಲ್ಲ ಋಣ ಪೂರ್ಣಾಂಕಗಳನ್ನ ಹೊರತೆಗೆದಾಗ ದೊರೆಯುವ ಗಣ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಏನ್ ನೋಡೋಣ, ಪೂರ್ಣಾಂಕಗಳ ಗಣ. ಪೂರ್ಣಾಂಕಗಳು ಹೇಗಿರುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಇಂಟಿಜರ್ಸ್, ನ್ಯಾಚುರಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್, ಸೊ ಕಲ್ತಿದ್ದೀರಾ. ಸೊ ಪೂರ್ಣಾಂಕಗಳು ಹೇಗಿರುತ್ತೆ, ಇಂಟಿಜರ್ಸ್, ದಟ್ ಈಸ್ 0, 1, 2, 3 so on, -1, -2, -3, -4 so on ಅಲ್ವಾ. ಇದನ್ನ ನಾವೇನಂತ ಹೇಳ್ತೇವೆ, ಪೂರ್ಣಾಂಕಗಳ ಗಣ ಅಂತ ಹೇಳ್ತೇವೆ. ಸೊ ಈ ಪೂರ್ಣಾಂಕಗಳ ಗಣ ಇದರಲ್ಲಿ ಏನ್ ಮಾಡ್ತಾ ಇದಾರಂತವರು, ರಿಮೂವ್ ಆಲ್ ದ ನೆಗೆಟಿವ್ ಇಂಟೀಜರ್ಸ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ನೆಗೆಟಿವ್ ಇಂಟೀಜರ್ಸ್ ಅನ್ನ ತೆಗಿತಾ ಇದ್ದಾರೆ. ಓಕೆ, ಈ ನೆಗೆಟಿವ್ ಇಂಟೀಜರ್ಸ್ ಅನ್ನ ತೆಗಿತಾ ಇದ್ದಾರೆ. ಸೊ ಏನ್ ಉಳಿಯುತ್ತೆ ಇಲ್ಲಿ, 0, 1, 2, 3, 4 so on ಅಲ್ವಾ. ಸೊ ಇದನ್ನ ನಾವೇನಂತ ಹೇಳ್ಬೋದು, ಇದನ್ನ ಪೂರ್ಣ ಸಂಖ್ಯೆಗಳ ಗಣ ಅಂತ ಹೇಳ್ಬೋದಾ, ಪೂರ್ಣ ಸಂಖ್ಯೆಗಳ ಗಣ ಅಂತ ಹೇಳ್ಬೋದಾ, ದಟ್ ಈಸ್ ಹೋಲ್ ನಂಬರ್ ಅಲ್ವಾ. ಸೊ ಹಾಗಾದ್ರೆ ಪೂರ್ಣಾಂಕಗಳ ಗಣಗಳಲ್ಲಿರುವ ಎಲ್ಲಾ ಋಣ ಪೂರ್ಣಾಂಕಗಳನ್ನ ಹೊರತೆಗೆದಾಗ ದೊರೆಯುವ ಗಣವು ಪೂರ್ಣ ಸಂಖ್ಯೆಗಳ ಗಣ ಆಗಿರುತ್ತದೆ. ಪೂರ್ಣ ಸಂಖ್ಯೆಗಳ ಗಣ ಆಗಿರುತ್ತದೆ, ದಟ್ ಈಸ್ ಹೋಲ್ ನಂಬರ್ಸ್ ಅಲ್ವಾ. ಸೊ ಅರ್ಥ ಆಯ್ತಲ್ವಾ. ಸೊ ಅದೇ ರೀತಿ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 10ನೇ ಪ್ರಶ್ನೆ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ ಅಸೋಸಿಯೇಟಿವ್ ಪ್ರಾಪರ್ಟಿ ಈಸ್ ಅಪ್ಲಿಕೇಬಲ್ ಟು ಹೋಲ್ ನಂಬರ್ ಫಾರ್ ಆಲ್ ದ ಫಾಲೋವಿಂಗ್ ಆಪರೇಷನ್ಸ್. ಸಹವರ್ತನೀಯ ಗುಣವು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಅನ್ವಯಿಸುತ್ತದೆ. ಪ್ರಾಪರ್ಟೀಸ್, ಎಡಿಷನ್ ಆಪರೇಷನ್ಸ್, ಅದರಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಅದನ್ನ ತಿಳ್ಕೊಂಡಿದ್ದೀರಾ. ಸೊ ಇಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಏನ್ ಹೇಳುತ್ತೆ, ಸಹವರ್ತನೀಯ ಗುಣವು ಹೇಗೆ ಏನ್ ಹೇಳುತ್ತೆ, ಇಫ್ ದ ನಂಬರ್ ಈಸ್, ಇಫ್ ದ ಗ್ರೂಪ್ ಆಫ್ ದ ನಂಬರ್ಸ್ ವಿಚ್ ಇಸ್, ಇಫ್ ಯು ಚೇಂಜ್ ದ ಗ್ರೂಪ್ಸ್, ಸಂಖ್ಯೆಗಳ ಗುಂಪುಗಳನ್ನ ಅದಲು ಬದಲು ಮಾಡಿ ಕೂಡಿದಾಗ ಏನಾಗುತ್ತೆ, ಉತ್ತರವು ಯಾವಾಗಲೂ ಸಮವಾಗಿರುತ್ತದೆ. ಅದೇ ರೀತಿ ಯಾವುದೇ ಎರಡು ಸಂಖ್ಯೆಗಳ ಗುಂಪುಗಳನ್ನು ಅದಲು ಬದಲು ಮಾಡಿ ಗುಣಿಸಿದಾಗಲೂ ಕೂಡ ಏನಿರುತ್ತದೆ, ಉತ್ತರ ಮೊತ್ತವು ಯಾವಾಗಲೂ ಒಂದೇ ಆಗಿರುತ್ತದೆ. ಏನ್ ಹೇಳುತ್ತೆ ಅಸೋಸಿಯೇಟಿವ್ ಪ್ರಾಪರ್ಟಿ, ಎರಡು ಸಂಖ್ಯೆಗಳ ಗುಂಪುಗಳನ್ನು ಅದಲು ಬದಲು ಮಾಡಿ ಕೂಡಿದಾಗ, ಎರಡು ಸಂಖ್ಯೆಗಳ ಗುಂಪುಗಳನ್ನು ಅದಲು ಬದಲು ಮಾಡಿ ಕೂಡಿದಾಗ ಬರುವ ಮೊತ್ತವು ಯಾವಾಗಲೂ ಒಂದೇ ಆಗಿರುತ್ತದೆ. ಅದೇ ರೀತಿ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಗುಣಿಸಿದಾಗಲೂ ಬರುವ ಉತ್ತರವು ಯಾವಾಗಲೂ ಒಂದೇ ಆಗಿರುತ್ತದೆ ಅಂತ ಹೇಳುತ್ತೆ. ಅಂದ್ರೆ ಏನಾಯ್ತು, ಇಲ್ಲಿ ಅಡಿಷನ್ ಪ್ರಾಪರ್ಟಿನೂ ಸ್ಯಾಟಿಸ್ಫೈ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿನೂ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಭಾಗಾಕಾರ ಮತ್ತು ವ್ಯವಕಲನ ಇದು ಸ್ಯಾಟಿಸ್ಫೈ ಆಗೋದಿಲ್ಲ. ಅಂದ್ರೆ ಏನಾಯ್ತು, ಇಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ವಿಚ್ ಸ್ಯಾಟಿಸ್ಫೈಸ್ addition and multiplication operation. Addition and multiplication operation. That is B is the required answer. Okay. So properties ಅನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿರ್ಬೇಕು ಆಯ್ತಾ. ಸೊ ಈಗ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಇಲ್ಲಿ ನೋಡಿ, ದ ವ್ಯಾಲ್ಯೂ ಆಫ್ m in 985M865 if this number is divisible by 9. ಓಕೆ, ಡಿವಿಸಿಬಿಲಿಟಿ ರೂಲ್ ಅಲ್ಲಿ ಈಗ ಆಲ್ರೆಡಿ ನೀವು ಯಾವುದೋ ಒಂದು ಲೆಕ್ಕ ಮಾಡಿದಿರಲ್ವಾ. ಸೊ ಏನು, 3ರಿಂದ ಭಾಗವಾಗುವ ಸಂಖ್ಯೆಗಳು ಹೇಗಿರುತ್ತೆ, ಎಲ್ಲ ಸಂಖ್ಯೆಗಳ ಯಾವುದೇ ಒಂದು ಸಂಖ್ಯೆಗಳ ಅಂಕೆಗಳನ್ನು ಕೂಡಿದಾಗ ಬರುವ ಮೊತ್ತ, ಆ ಮೊತ್ತವನ್ನು ಏನ್ ಮಾಡ್ತಾ ಇದ್ದಾರೆ, 3ರಿಂದ ಭಾಗಿಸ್ತಾ ಇದ್ದಾರೆ. ಆಗ ಏನಾಗುತ್ತೆ, ಆ ಸಂಖ್ಯೆಯು 3ರಿಂದ ಭಾಗವಾದರೆ ಆ ಪೂರ್ಣ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ ಅಂತ ಹೇಳಿದ್ವಿ. ಸೊ ಇಲ್ಲೇನು ಸೇಮ್ ಅದೇ ರೀತಿ, ಏನು, ಯಾವುದೇ ಒಂದು ಸಂಖ್ಯೆಯಲ್ಲಿರುವ ಅಂಕೆಗಳನ್ನು ಕೂಡಿದಾಗ ಆ ಕೂಡಿದಾಗ ಬರುವ ಮೊತ್ತ ಇರುತ್ತಲ್ವಾ,
ಸೊ ಮೊತ್ತವನ್ನ 9ರಿಂದ ಭಾಗಿಸಿದಾಗ ಆ ಒಂದು ಪೂರ್ಣ ಸಂಖ್ಯೆ 9ರಿಂದ ಭಾಗವಾದರೆ ಆ ಒಂದು ಪೂರ್ಣ ಸಂಖ್ಯೆಯು 9ರಿಂದ ಭಾಗವಾಗುತ್ತದೆ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಿ, ಇಲ್ಲೇನಿದೆ 98M865 ಅಂತ ಇದೆ. 98M865 ನೋಡಿ, ಇಲ್ಲಿ ಎಲ್ಲಾ ಅಂಕೆಗಳನ್ನ ಕೂಡಬೇಕು. ಫಸ್ಟ್ 9 + 8 + M + 8 + 6 + 5. ಸೊ ಇಲ್ಲಿ ಏನಾಯ್ತು, 9 + 8 ದಟ್ ಇಸ್ 17. ಸಾರಿ, ಇಲ್ಲಿ 5 ಒಂದು ಮಿಸ್ ಆಗಿದೆ. 5 985 M865. ಸೊ 98 + 5 ಇದನ್ನ ರಬ್ ಮಾಡೋಣ. ನೋಡಿ, 9 + 8 + 5 + M + 8 + 6 + 5 ಅಲ್ವಾ. ಸೊ ಇವುಗಳನ್ನ ಕೂಡೋಣ. ಫಸ್ಟ್ 8 8 ದಟ್ ಇಸ್ 16, 17 + 5 ದಟ್ ಇಸ್ 22 ಅಲ್ವಾ. ಸೊ 22 + M + 8 + 6 is 14, 14 + 5 is 19. Okay, so here 22 + 19 is 9 + 1 that is 11, that is 2 + 1 3 that is 4, 41. Okay, 41 + M ಬಂತು. ಸೊ ನಮ್ಗೆ ಏನ್ ಬೇಕಾಗಿರೋದು, 9ರಿಂದ ಭಾಗ ಆಗ್ಬೇಕಲ್ವಾ. ಸೊ 9ರಿಂದ ಭಾಗ ಆಗ್ಬೇಕಂದ್ರೆ ಇವುಗಳ ಮೊತ್ತ ಏನಾಗಿರ್ಬೇಕು, 9ರಿಂದ ಭಾಗ ಆಗ್ತಾ ಇರ್ಬೇಕು. ನೋಡಿ, 41ಕ್ಕೆ ಯಾವ ಚಿಕ್ಕ ಸಂಖ್ಯೆಯನ್ನ ಸೇರಿಸಿದಾಗ ಆ ಸಂಖ್ಯೆಯು 9ರಿಂದ ಭಾಗವಾಗ್ತದೆ ಅಂತ ನೋಡೋಣ. ಇಲ್ಲಿ ನೋಡಿ, 41ಕ್ಕೆ 6ಅನ್ನ ಸೇರಿಸಿ. ಫಸ್ಟ್ ಎ ಆನ್ಸರ್ ಏನಿದೆ, 6 ಇದೆ ಅಲ್ವಾ. ಸೊ 41ಕ್ಕೆ 6ಅನ್ನ ಸೇರಿಸಿದಾಗ ಏನ್ ಬರುತ್ತೆ, 47 ಬರುತ್ತೆ. 47 ಅನ್ನೋ 9ರಿಂದ ಭಾಗವಾಗುತ್ತಾ, ಇಲ್ಲ, ಆಗೋದಿಲ್ಲ. ಅದೇ ರೀತಿ 5ಅನ್ನ ಸೇರಿಸಿ ನೋಡೋಣ. 45 + 5, 45 + 5 ಏನಾಯ್ತು, 46 ಆಯ್ತು. ಸೊ 46 9ರಿಂದ ಭಾಗವಾಗುತ್ತದಾ, 9ರಿಂದ ಪೂರ್ಣವಾಗಿ ಭಾಗ ಆಗೋದಿಲ್ಲ. ಅದೇ ರೀತಿ 4ಅನ್ನ ನೋಡೋಣ. ನೋಡಿ, ಇಲ್ಲಿ ನೋಡಿ, 41 + M ಜಾಗದಲ್ಲಿ ಏನ್ ಬರಿತೀನಿ, 4ಅನ್ನ ಹಾಕ್ತೇನೆ. ಇದೇನ್ ಬಂತು, 45 ಬಂತಲ್ವಾ. ಸೊ 45 9ರಿಂದ ಸಂಪೂರ್ಣವಾಗಿ ಭಾಗ ಆಗ್ತದೆ. ಅಂದ್ರೆ ಏನಾಯ್ತು, ಇಲ್ಲಿ M = 4 ಅಂತ ಆಯ್ತು ಅಲ್ವಾ, ವಿಚ್ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಸೊ M is the 4. ಓಕೆ, ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ದ ವ್ಯಾಲ್ಯೂ ಆಫ್ 99 into 95 divided by 99 into 99. ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇದೊಂದು ಮಿಕ್ಸ್ಡ್ ಫ್ರಾಕ್ಷನ್. ಸೊ ಇದೇನಿದು, ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಏನ್ ಹೇಳುತ್ತೆ, ಸಮ್ ಆಫ್ ಹೋಲ್ ನಂಬರ್ ಅಂಡ್ ಫ್ರಾಕ್ಷನ್ಸ್ ಅಲ್ವಾ. ಅದನ್ನ ಏನಂತೀವಿ ನಾವು, ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಈ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಇಲ್ಲಿ ನೋಡಿ, 99 ಮಿಕ್ಸ್ಡ್ ಫ್ರಾಕ್ಷನ್, ದಟ್ ಈಸ್ ಸಮ್ ಆಫ್ ಹೋಲ್ ನಂಬರ್ ಅಂಡ್ ಫ್ರಾಕ್ಷನ್. 95 plus divided by 99 into 99. ಓಕೆ, ಸೊ ಇದನ್ನ ಇಲ್ಲಿ ಏನ್ ಮಾಡೋಣ, 99 ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ 1 ಅಂತ ಬರ್ಕೋತೀವಿ. ಸೊ ಇದೇನ್ ಮಾಡ್ತೀನಿ ನಾನು, ಇಲ್ಲಿ ನೋಡಿ, ಡಿನೋಮಿನೇಟರ್ ಏನಿದೆ ಬೇರೆ ಬೇರೆ ಇದೆ. ಸೊ ಇದನ್ನ LCM ತೆಗೆದಾಗ ಏನ್ ಬರುತ್ತೆ, ನನ್ಗೆ 99 ಬರುತ್ತೆ. ಸೊ ಲೋಸವನ್ನ ತೆಗೆದಾಗ 99 ಬರುತ್ತೆ. ಸೊ ಹಿಯರ್ 199s are 99. So multiply this 99 into this numerator 99. So 99 ones are 99. So this one is multiply with this numerator 95. Okay, here 99 into 99. 99 into 99. Okay, here 9 9s are 81. Again 9 9s are 81 plus 8 is 89. Again same plus 189 alva. So idenaitu 1
here 9 plus 1 is 10, that is 1. 8 8s are 8 plus 8 is 16 plus 17, 17 plus 1 is 18. Okay, 1, that is 8 plus 1 is 9, so 9801. So ಇದೇನ್ ಬಂತು, ಮಲ್ಟಿಪ್ಲೈ ಮಾಡಿದಾಗ 98,801 plus 95 ones are 95, that is directly we write this 95. Okay, into ಏನಿದೆ ಇಲ್ಲಿ 99 ಇದೆ, ಸೊ ಏನಾಗುತ್ತೆ 99 get cancel. ಸೊ ಈಗ ಏನ್ ಮಾಡೋಣ, ನಾವು ಇದನ್ನ ಆಡ್ ಮಾಡೋಣ. 9801 ಪ್ಲಸ್ 95 ಏನ್ ಬರುತ್ತೆ, 9801 ಪ್ಲಸ್ 95, that is 5 plus 1 is 6, here it is 9 8 9, so 9896 is the required answer. Here 9896, that is D is the required answer. So the value of this 99 into 95 divided by 99 into 99 is 9896. Okay, so we'll next question. ಓಕೆ, ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, 137ರಿಂದ ಭಾಗವಾಗುವ 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಯನ್ನ ಆಯ್ಕೆ ಮಾಡಿ ಅಂತ ಇದ್ದಾರೆ. ಸೊ ಇಲ್ಲಿ ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಆಫ್ 5 ಡಿಜಿಟ್ಸ್. ಓಕೆ, ಗ್ರೇಟೆಸ್ಟ್ ಹೈಯೆಸ್ಟ್ ನಂಬರ್ ಆಗಿರ್ಬೇಕಂತ ಅದು, ಬಟ್ ಏನಾಗ್ತಾ ಇರ್ಬೇಕು, 5 ಡಿಜಿಟ್ ನಂಬರ್ ಆಗಿರ್ಬೇಕು, ಬಟ್ ಏನಾಗ್ತಾ ಇರ್ಬೇಕು, ಅದು ಆ ನಂಬರು 137ರಿಂದ ಸಂಪೂರ್ಣವಾಗಿ ಭಾಗ ಆಗ್ತಾ ಇರ್ಬೇಕು. ಸೊ ಆ ಅಂಕಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ನಿಮ್ಗೆ 5 ಅಂಕಿಗೆ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಕನ್ಫ್ಯೂಸ್ ಆಗ್ಬೋದು, ಏನಪ್ಪಾ ಹೇಗ್ ಡಿವೈಡ್ ಮಾಡೋದು ಅಂತ. ಫಸ್ಟ್ ಏನ್ ಮಾಡೋಣ, ಒಂದು ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಹೇಳಿ ನೋಡೋಣ. ಅತ್ಯಂತ ದೊಡ್ಡ ಸಂಖ್ಯೆ ಈಸಿಯಾಗಿ ಹೇಳ್ತೀರಾ. ಒಂದಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ, 9 ಅಂತ ಹೇಳ್ತೀರಾ ಅಲ್ವಾ. ಸೊ 9 ಈಸಿಯಾಗಿ ಹೇಳ್ಬಿಡ್ತೀವಿ. ಅದೇ ರೀತಿ ಏನ್ ಕೇಳ್ತೀನಿ, 2ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಕೇಳ್ತೀನಿ ನಾನು. 2ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಕೇಳಿದ್ರೆ ಪಟ್ ಅಂತ ಉತ್ತರ ಕೊಡ್ತೀರಾ, ಏನಂತ, 8 ಅಂತ ಹೇಳ್ತೀರಾ ಅಲ್ವಾ. ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು, 9. ಅತ್ಯಂತ ದೊಡ್ಡ ಸಂಖ್ಯೆ ಅದು 2ರಿಂದ ಭಾಗವಾಗುವಂತದ್ದು ಯಾವುದು, 8 ಅಲ್ವಾ. ಸೊ ಅದೇ ರೀತಿ ಇನ್ನೊಂದು ನೋಡೋಣ, 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಕೇಳಿದ್ರೆ ಏನ್ ಹೇಳ್ತೀರಾ, 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ, 99 ಅಲ್ವಾ. ಸೊ 99. ಹಾಗಾದ್ರೆ 2ರಿಂದ ಭಾಗವಾಗುವ 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಕೇಳಿದ್ರೆ, 2ರಿಂದ ಭಾಗವಾಗುವ 2 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ. ಸೊ 2ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ ಕೇಳಿದಾಗ ಸ್ವಲ್ಪ ಏನೋ ಒಂಥರ ಯಾವ್ದಿರ್ಬೋದು, 85 95 96 ಗೊತ್ತಾಗಲ್ಲ ಅಲ್ವಾ. ಸೊ ಏನ್ ಮಾಡ್ತೀವಿ ನಾವಿಲ್ಲಿ, ಫಸ್ಟ್ ಏನ್ ಮಾಡ್ತೀವಿ, ಅತ್ಯಂತ ದೊಡ್ಡ ಸಂಖ್ಯೆಯನ್ನ 2ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು, 99 ಅಲ್ವಾ. ಸೊ ಈ 99 ಅನ್ನ ಏನ್ ಮಾಡ್ತೀನಿ ನಾನು, 2ರಿಂದ ಭಾಗಿಸ್ತೇನೆ. ಸೊ ಏನ್ ಬರುತ್ತೆ, 2 4 8, ಎಷ್ಟು ಉಳಿತು 1 19, 2 9 18, ಎಷ್ಟು ಉಳಿತು 0 1. ಓಕೆ, ಸೊ ಏನ್ ಮಾಡ್ತೀನಿ ನಾನು, ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಇದೆ ಅಲ್ಲ, ಸೊ ಈ ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಏನ್ ಮಾಡ್ತೀನಿ, ಈ ಉಳಿದಿರೋ ಶೇಷವನ್ನ ಕಳಿತೇನೆ ನೋಡಿ. 99 ಮೈನಸ್ 1, 99 ಮೈನಸ್ 1 ಎಷ್ಟು ಬಂತು, 98 ಬಂತು. ಸೊ ಈ 98 ಅನ್ನೋದೇನೋ 2ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಗೊತ್ತಾಯ್ತು. ಸೊ ಆಯ್ತಾ. ಸೊ ಏನಾಯ್ತು, ಈಗ 98 2ರಿಂದ ಭಾಗ ಆಗುತ್ತೆ, ಮತ್ತು ಏನಾಗಿದೆ, ಇದು 2 ಅಂಕಿಯ ಅತ್ಯಂತ
ದೊಡ್ಡ ಸಂಖ್ಯೆ ಅಂತ ಗೊತ್ತಾಯ್ತು. ಸೊ ಇದೇ ರೂಲ್ ಅನ್ನ ಏನ್ ಮಾಡೋಣ ನಾವು 5 ಅಂಕಿಯ ದೊಡ್ಡ ಸಂಖ್ಯೆಯನ್ನ ಹುಡುಕ್ಲಿಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಹಾಗಾದ್ರೆ ನೋಡಿ ಇಲ್ಲಿ ಫಸ್ಟ್ ಏನ್ ಮಾಡೋಣ, 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 99, 1 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 9. ಹಾಗಾದ್ರೆ 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 5 ಅಂಕಿ 9999. ಸೊ ಇದೇನಾಯ್ತು? 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. ಸೊ ಏನ್ ಮಾಡಿದ್ವಿ ನಾವಿಲ್ಲಿ? 2 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನ ತಗೊಂಡು ಅದನ್ನ 2ರಿಂದ ಭಾಗಿಸಿದ್ವಿ. ಯಾಕಂದ್ರೆ 2ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ ಬೇಕಾಗಿತ್ತು ನಮ್ಗೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ? ಇಲ್ಲಿ 137ರಿಂದ ಭಾಗವಾಗುವ ದೊಡ್ಡ ಸಂಖ್ಯೆ ಬೇಕಲ್ವಾ? ಸೊ ಏನ್ ಮಾಡೋಣ ನಾವೀಗ? 137ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆನ ನೋಡೋಣ. ಸೊ ಫಸ್ಟ್ ಏನ್ ಮಾಡೋಣ? 137. ಸೊ ಇದು ಯಾವ್ದ್ರಿಂದ ಭಾಗವಾಗುತ್ತೆ ಅಂತ ನೋಡ್ಬೇಕಲ್ಲ. ನೋಡಿ, ಫಸ್ಟ್ 137 ಇಂಟು 5 ತಗೊಂಡು ನೋಡೋಣ. 999 ಇದೆ ಅಲ್ವಾ? ಸೊ ಫಸ್ಟ್ ಏನ್ ಮಾಡೋಣ? 5 ಅನ್ನ ತಗೊಳ್ಳೋಣ. 5 7s are 35, 5 3s are 15, 15 plus 3 is 18, so 5 1s are 5, 1 6 85. ಸೊ ಇದಾಗಲ್ಲ. ಸೊ ನೆಕ್ಸ್ಟ್ ಏನ್ ಮಾಡೋಣ? 6 ಬೇಡ, 7 ತಗೊಂಡು ನೋಡೋಣ. ಓಕೆ, 137 ಇಂಟು 7. 7 7s are 49, 7 3s are 21, 21 plus 4 is 25. So 7 1s are 7 plus 2 is 9. Okay, near value 1 2. So 959. So 137 7s are 959. Okay. So 9 get cancelled 0. Here 9 minus 5 is 4. Here 9 minus 9 is 0. Take this 9. Okay, ega 137. So 137 137 2s are ತಗೊಳ್ಳೋಣ. 137 into 2. Okay, 2 7s are 14, 1 2 3s are 6, 6 plus 1 is 7. Next 2 1s are 2. Okay, 274. Next number ಹೋದ್ರೆ 409 ಗಿಂತ higher number ಬರುತ್ತೆ. ಸೊ ಏನ್ ಮಾಡೋಣ ನಾವೀಗ? 137 2s are, which is 274. Okay, so 9 minus 4. Here 4 minus 2 is 9 minus 4, that is 5. So 10 minus 7, that is 3. 4 minus 2 is 2. Okay, here it is 9. Next ಏನ್ ಮಾಡೋಣ? So here 10 minus 7, that is equal to here, which is 1. Okay, 1 1. ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡೋಣ? 137. ಸೊ ಇಲ್ಲಿ ನೋಡಿ, 137 7s are 959 ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಈಗ ಏನಾಗುತ್ತೆ? ಇದು ಇದಕ್ಕಿಂತ ಜಾಸ್ತಿನೇ ಇರ್ಬೇಕು. ಅಂದ್ರೆ ಏನ್ ತಗೊಳ್ಳೋಣ? 137 9s are ತಗೊಂಡು ನೋಡೋಣ. ಸೊ 137 into 9. ಸೊ 9 7s are 63. So 9 3s are 27 plus 6, that is 33. So 9 1s are 9 plus 3, that is 12. Okay, so 137 9s are 1 2 3 3. So 9 minus 3 is 6. 5 minus 3 is 2. 3 minus 2 is 1. 1 minus 1 is 0 ಅಲ್ವಾ? ಸೊ ಈಗ ಏನ್ ಬಂತು ನಮ್ಗೆ? ರಿಮೈಂಡರು 126 ಬಂತು. ಸೊ ಇಲ್ಲಿ ನೋಡಿ, 2ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ. ಸೊ ಏನ್ ಮಾಡಿದ್ದಾರೆ ಇಲ್ಲಿ? 99ರಿಂದ 2ನ್ನ ಭಾಗಿಸಿ ರಿಮೈಂಡರ್ ಇಂದ ಏನ್ ಮಾಡಿದ್ದಾರೆ? ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಈ ಉಳಿದಿರೋ ರಿಮೈಂಡರ್ ಅನ್ನ ಮೈನಸ್ ಮಾಡಿದಾರಲ್ವಾ? ಸೊ ಆಗ ನಮ್ಗೆ ಏನ್ ಸಿಕ್ತು? 2ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ ಸಿಕ್ಕಿದೆ. ಹಾಗಾದ್ರೆ ಇಲ್ಲಿ ನೋಡಿ, 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಯನ್ನ ಏನ್ ಮಾಡ್ಬೇಕು? 2ರಿಂದ 5ರಿಂದ. ಸೊ ಏನಾಯ್ತು?
5 ಅಂಕೆ ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಈ ಶೇಷವನ್ನ ಕಳಿಬೇಕು. -126. ಓಕೆ, ಸೊ ಹಿಯರ್ 9 minus 6 is 3, 9 minus 2 is 7, 9 minus 1 is 8, 9, 9. So 99873, 99,873, which is the required answer. ಇದೇನಾಗುತ್ತೆ? 5ರಿಂದ ಭಾಗವಾಗುವ ಅತ್ಯಂತ ದೊಡ್ಡ ಸಂಖ್ಯೆ ಆಗಿದೆ. ಸೊ 99873, 99873. That is B is the required answer ಆಯ್ತು. ಸೊ ಈಗ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ ಇಲ್ಲಿ ದ ಪ್ರೈಮ್ ನಂಬರ್ ಅಮೋಂಗ್ ದೀಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನ್ ತಿಳ್ಕೊಬೇಕು, ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಯು ಯಾವುದು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ನೀವಿಲ್ಲಿ ಏನ್ ತಿಳ್ಕೊಳ್ಬೇಕು, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು, ಅವಿಭಾಜ್ಯ ಸಂಖ್ಯೆಗಳು, ಅದೇ ರೀತಿ ಸಂಯುಕ್ತ ಸಂಖ್ಯೆಗಳು, ಪ್ರೈಮ್ ನಂಬರ್ ಅಂಡ್ ಕಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ಅದರ ಡಿಫರೆನ್ಸ್ ಏನು ಅಂತ ತಿಳ್ಕೊಳ್ಬೇಕು. ಫಸ್ಟ್ ಇಲ್ಲಿ ಪ್ರೈಮ್ ನಂಬರ್ ಫಸ್ಟ್ ನೋಡೋಣ. ಪ್ರೈಮ್ ನಂಬರ್, ಓಕೆ, ಪ್ರೈಮ್ ನಂಬರ್ ಎ ನಂಬರ್ ದಟ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಓಕೆ, ಏನಿರುತ್ತೆ, ಎ ಪ್ರೈಮ್ ನಂಬರ್ ದಟ್ ಹ್ಯಾವ್ ಓನ್ಲಿ 2 factors. That is, ಏನೇಳಿ, a number that have only 2 factors. That is 1 and itself. 1 and itself ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೋ ಒಂದು ಸಂಖ್ಯೆಯನ್ನ ಇಲ್ಲಿ ನೋಡಿ 2 ಅಂತ ತಗೊಳ್ತಾನೆ. ಸೊ ಈ ಎರಡನ್ನ ಇದು ಎಷ್ಟು ಫ್ಯಾಕ್ಟರ್ಸ್ ಇರುತ್ತಂತ ಇದಕ್ಕೆ, ಒಂದು ನೋಡಿ, 1 ಮತ್ತು ಇಟ್ ಸೆಲ್ಫ್ ಅಂದ್ರೆ ಅದೇ ಸಂಖ್ಯೆ. ನೋಡಿ ಈ ಸಂಖ್ಯೆಯನ್ನ ಭಾಗಿಸಿ ನೋಡಿ, ಒಂದು 1ರಿಂದ ಭಾಗ ಆಗತ್ತೆ, ಇನ್ನೊಂದು ಇಟ್ ಸೆಲ್ಫ್ ಅದೇ ನಂಬರ್ ಇಂದ ಭಾಗ ಆಗ್ತಾ ಇದೆ, ಅದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇದೆ. ಅಂತಹ ಸಂಖ್ಯೆಗಳನ್ನ ಏನಂತ ಹೇಳ್ತೇವೆ ನಾವು, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ನೋಡಿ 2 ಹೌದು, ಅದೇ ರೀತಿ 3 ನೋಡಿ, 3 ಕೂಡ ಏನು 1ರಿಂದ ಭಾಗ ಆಗುತ್ತದೆ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗ್ತದೆ. ಅದೇ ರೀತಿ ಮತ್ತೆ ಯಾವ ಸಂಖ್ಯೆಗಳಿವೆ, 5 ಅಲ್ವಾ. ಸೊ 5 ಕೂಡ ಹಾಗೆ, 5 1ರಿಂದ ಭಾಗವಾಗುತ್ತದೆ, ಅದೇ ಸಂಖ್ಯೆಯಿಂದ ಭಾಗವಾಗುತ್ತದೆ. ಅದೇ ರೀತಿ 7 ಅಲ್ವಾ. ಸೊ 7 ಕೂಡ ಹಾಗೆ. ಅದೇ ರೀತಿ 11 ಹಾಗೆ 13. ಸೊ 13 ಕೂಡ ಹಾಗೆ, 1ರಿಂದ ಭಾಗ ಆಗ್ತದೆ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತದೆ. ಎ ಪ್ರೈಮ್ ನಂಬರ್ ದಟ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್, ದಟ್ ಈಸ್ 1 ಅಂಡ್ ಇಟ್ ಸೆಲ್ಫ್. ಓಕೆ, ಸೊ ಅದೇ ರೀತಿ 17, ಅದೇ ರೀತಿ 19, ಸೋ ಆನ್. ಓಕೆ, ಈಗ ಪ್ರೈಮ್ ನಂಬರ್ ಏನು ಅಂತ ಗೊತ್ತಾಯ್ತು. ಸೊ ಅವಿಭಾಜ್ಯ ಸಂಖ್ಯೆಗಳು ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು, ಚಿಕ್ಕದು ಕೊಟ್ಬಿಟ್ರೆ ಈಸಿಯಾಗಿ ಹೇಳ್ಬಿಡ್ತೀರಾ ನೀವು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, 1001, 10,001, 1027 ಕೊಟ್ಟಿದಾರಲ್ವಾ. ಸೊ ನೋಡಿ ಫಸ್ಟ್ ಒನ್ ಚೆಕ್ ಮಾಡೋಣ. ಸೊ 1001. ಓಕೆ, ಇಲ್ಲಿ ನೋಡಿ ಫಸ್ಟ್ ಪ್ರೈಮ್ ನಂಬರ್ ಹೇಗಿರ್ಬೇಕು ಹೇಳಿ, 2 ಫ್ಯಾಕ್ಟರ್ಸ್, ದಟ್ ಈಸ್ ಓನ್ಲಿ 1 ಅಂಡ್ ಇಟ್ ಸೆಲ್ಫ್. ಓಕೆ, ಫಸ್ಟ್ ಒನ್ ಚೆಕ್ ಮಾಡೋಣ. ಇದು 2ರಿಂದ ಭಾಗ ಆಗ್ತದಾ ಅಂತ ನೋಡೋಣ. ನೋಡಿ ಇಲ್ಲಿ ಯಾವತ್ತು ಸಮ ಸಂಖ್ಯೆಯಿಂದ ಭಾಗ ಆಗ್ಬೇಕು, 2ರಿಂದ ಭಾಗ ಆಗ್ಬೇಕಂದ್ರೆ ಹೇಗಿರ್ಬೇಕು, ಯೂನಿಟ್ ಪ್ಲೇಸ್ ಅಲ್ಲಿ ಯಾವಾಗ್ಲೂ ಏನಿರ್ಬೇಕು, ಸಮ ಸಂಖ್ಯೆಗಳೇ ಇರ್ಬೇಕು. ಸಮ ಸಂಖ್ಯೆಗಳಿದ್ರೆ ಮಾತ್ರ ಏನಾಗುತ್ತೆ, 2ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತದೆ ಅಂತ ಗೊತ್ತು ನಿಮ್ಗೆ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಯೂನಿಟ್ ಪ್ಲೇಸ್ ಅಲ್ಲಿ ಏನ್ ಸಂಖ್ಯೆ ಇದೆ, 1 ಇದೆ ಅಲ್ವಾ. ಸೊ ಇದು 2ರಿಂದ ಭಾಗ ಆಗೋದಿಲ್ಲ ಅಂತ ಗೊತ್ತಾಯ್ತು ನಿಮ್ಗೆ. ಅದೇ ರೀತಿ 3ರಿಂದ ಭಾಗವಾಗುತ್ತದಾ ಅಂತ ನೋಡ್ಬೇಕು. 3ರಿಂದ ಭಾಗ ಆಗ್ಬೇಕು ಅಂದ್ರೆ ಹೇಗಿರ್ಬೇಕು, ಸಂಖ್ಯೆಗಳ ಅಂಕಿಗಳ ಮೊತ್ತಗಳನ್ನು 3ರಿಂದ ಭಾಗಿಸಿದಾಗ ಅದೇನಾಗ್ತಾ ಇರ್ಬೇಕು, ಆ ಸಂಖ್ಯೆಯು ಪೂರ್ಣವಾಗಿ 3ರಿಂದ ಭಾಗ ಆಗ್ತಾ ಇರ್ಬೇಕು ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನೋಡಿ 1 + 1 ಏನಾಯ್ತು, 2 ಆಯ್ತಲ್ವಾ. ಸೊ 2 3ರಿಂದ ಭಾಗ ಆಗುತ್ತಾ, ಸೊ ಇಲ್ಲ. ಹಾಗಾದ್ರೆ ಇದು 3ರಿಂದ ಭಾಗ ಆಗೋದಿಲ್ಲ ಅಂತ ಗೊತ್ತಾಯ್ತು. ಅದೇ ರೀತಿ 5ಅನ್ನ ಚೆಕ್ ಮಾಡೋಣ. ಸೊ ಇಲ್ಲಿ 5 ನೋಡಿ, 5ರಿಂದ ಭಾಗವಾಗುವ ಸಂಖ್ಯೆಗಳು ಹೇಗಿರ್ಬೇಕು, ಕೊನೆಯಲ್ಲಿ ಯಾವಾಗಲೂ ಈ ಡಿಜಿಟ್ ಪ್ಲೇಸ್ ಅಲ್ಲಿ ಏನ್ ಬರ್ತಾ ಇರ್ಬೇಕು, ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಗಳಿರ್ಬೇಕು, ಒಂದು 5 ಆದ್ರೂ ಇರ್ಬೇಕು, ಇಲ್ಲ 0 ಆದ್ರೂ ಇರ್ಬೇಕು.
ಸೊ ಅಂತಹ ಸಂಖ್ಯೆಗಳು ಆ ಪೂರ್ಣ ಸಂಖ್ಯೆಗಳು ಏನಾಗುತ್ತೆ 5ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಗೊತ್ತಿದೆ ನಮ್ಗೆ. ಸೊ ಏನಾಯ್ತು ಹಾಗಾದ್ರೆ 5ರಿಂದ ಕೂಡ ಇದು ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ. ಸೊ ಈಗ ಏನ್ ಮಾಡೋಣ ನಾವು 7ರಿಂದ ಭಾಗವಾಗುತ್ತದೆಯೋ ಅಂತ ನೋಡೋಣ. ಸೊ ನೋಡಿ 7 ones are, so 3 remains, 30, 7 4s are 28, 2, so 7 3s are 21 ಅಲ್ವಾ. ಅಂದ್ರೆ ಏನಾಯ್ತು, ಈ ಸಂಖ್ಯೆ 7ರಿಂದ ಭಾಗ ಆಗ್ತದೆ ಅಂತ ಆಯ್ತು. 7ರಿಂದ ಭಾಗ ಆಗುತ್ತೆ ಅಂದ್ರೆ ಏನಾಯ್ತು, ಡೆಫಿನೆಟ್ಲಿ ವಿಚ್ ಈಸ್ ನಾಟ್ ಎ ಪ್ರೈಮ್ ನಂಬರ್. ಸೊ ಹಿಯರ್ ಎ ಈಸ್ ನಾಟ್, ಸೊ ಎ ಆನ್ಸರ್ ಅಲ್ಲ. ಸೊ ಈಗ ಏನ್ ಮಾಡೋಣ ನಾವು ಬಿ ಅನ್ನ ಚೆಕ್ ಮಾಡೋಣ. 1 0 0 0 0 1. ಓಕೆ, ಸೊ ನೋಡಿ ಸೇಮ್ ಇಲ್ಲೂ ಕೂಡ 2ರಿಂದ ಭಾಗ ಆಗೋದಿಲ್ಲ, ಅದೇ ರೀತಿ 3ರಿಂದ ಭಾಗ, 5ರಿಂದ ಕೂಡ ಭಾಗ ಆಗೋದಿಲ್ಲ. 7ರಿಂದ ಆಗುತ್ತಾ? ಸೊ ನೋಡೋಣ, 7 7 ones are 7, so 7 ones are 7, ಇಲ್ಲೇನು ರಿಮೈನಿಂಗ್ 3, 7 4s are 28, again 2, 7 2s are 21 ಇಲ್ಲಿ, so 7 2s are 14, 6 7 8s are 56, again 4 41. ಸೊ ಇಲ್ಲೇನಾಯ್ತು, 7ರಿಂದ ಕೂಡ ಇದು ಭಾಗ ಆಗೋದಿಲ್ಲ ಅಂತ ಆಯ್ತು. ಸರಿ, ಓಕೆ, 2ರಿಂದ ಭಾಗ ಆಗ್ತಾ ಇಲ್ಲ, 3ರಿಂದನೂ ಭಾಗ ಆಗ್ತಾ ಇಲ್ಲ, 5ರಿಂದನೂ ಭಾಗ ಆಗ್ತಾ ಇಲ್ಲ, 7ರಿಂದ ಕೂಡ ಭಾಗ ಆಗ್ತಾ ಇಲ್ಲ. ಸೊ ಏನ್ ಮಾಡೋಣ, ನೆಕ್ಸ್ಟ್ 11 ಅನ್ನ ಚೆಕ್ ಮಾಡೋಣ. ಸೊ 1 0 0 0 0 1, ಸೊ 11. ಸೊ ಹಿಯರ್ 11 9s are 99, so 1 remain, again 0 100, so 11 9s are 99, again 1, that is 11, so 11 ones are 11. ಸೊ ಹಾಗಾದ್ರೆ ಏನಾಯ್ತು, ಇಲ್ಲಿ 2ರಿಂದ ಭಾಗ ಆಗ್ತಾ ಇಲ್ಲ, 3ರಿಂದನೂ ಆಗ್ತಾ ಇಲ್ಲ, 5ರಿಂದನೂ ಆಗ್ತಾ ಇಲ್ಲ, 7ರಿಂದನೂ ಆಗ್ತಾ ಇಲ್ಲ. ಆದ್ರೆ ಏನಾಗ್ತಾ ಇದೆ, ಇಲ್ಲಿ 11ರಿಂದ ಸಂಪೂರ್ಣವಾಗಿ ಭಾಗ ಆಗ್ತಾ ಇದೆ. ಹಾಗಾದ್ರೆ ವಿಚ್ ಈಸ್ ನಾಟ್ ಎ ಪ್ರೈಮ್ ನಂಬರ್. ಸೊ ಬಿ ಕೂಡ ಉತ್ತರ ಅಲ್ಲ. ಸೊ ಹಾಗಾದ್ರೆ ಈಗ ಏನ್ ಮಾಡೋಣ, ನೆಕ್ಸ್ಟ್ ನಂಬರ್ ನೋಡೋಣ. 1028. ಈಗ ಏನ್ ಮಾಡೋಣ, 1027 ಅನ್ನ ನೋಡೋಣ. ಸೊ ಇಲ್ಲಿ ನೋಡಿ, 2ರಿಂದ 2 ಒಂದು ಪ್ರೈಮ್ ನಂಬರ್ ಅಲ್ವಾ. ಸೊ 2ರಿಂದ ಭಾಗ ಆಗೋದಿಲ್ಲ, ಯಾಕಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ, 7 ಇದೆ. ಸೊ ಅದೇ ರೀತಿ 3 ಚೆಕ್ ಮಾಡೋಣ. ನೋಡಿ, ಈ ಸಂಖ್ಯೆಗಳನ್ನ ಕೂಡಿ, 7 + 2 9, 9 + 1 10 ಅಲ್ವಾ. ಸೊ 10 ಅಂದ್ರೆ ಏನಾಯ್ತು, ಇಲ್ಲಿ ಈ 10 ಅನ್ನೋದು 3ರಿಂದ ಭಾಗವಾಗುತ್ತಾ? ಇಲ್ಲ. ಸೊ ಏನಾಯ್ತು, ಇದು 3ರಿಂದ ಕೂಡ ಭಾಗ ಆಗೋದಿಲ್ಲ. ಅದೇ ರೀತಿ 5, ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ, 7 ಇದೆ ಅಲ್ವಾ. ಸೊ 5ರಿಂದ ಕೂಡ ಭಾಗ ಆಗೋದಿಲ್ಲ. ಅದೇ ರೀತಿ 7ರಿಂದ ನೋಡೋಣ. ಸೊ 7, ಸೊ 7 ones ಎಷ್ಟು ಉಳಿತು ಇಲ್ಲಿ, 3. ಸೊ 7 4s are 28, so 7 ones are 7, that is here 3 32, 7 4s are, ಸೊ ಇದು ಕೂಡ 7ರಿಂದ ಕೂಡ ಏನಾಯ್ತು, ಭಾಗ ಆಗ್ತಾ ಇಲ್ಲ. ಸೊ ಅದೇ ರೀತಿ 11 ಇಂದ ಚೆಕ್ ಮಾಡೋಣ. ಸೊ 1 0 27, ಸೊ ಹಿಯರ್ 11 9s are, so 11 9s are 99, so 11 9s are 99, 102 minus 99 ಎಷ್ಟು, that is 117. 11 9s are 99, 99 plus 3, okay, 37. so which is not divisible by 11. okay, so ಇದು ಕೂಡ ಏನಾಯ್ತು, 11ರಿಂದ ಭಾಗ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡೋಣ, ನಾವು 13ರಿಂದ ಭಾಗ ಆಗುತ್ತಾ ಅಂತ ನೋಡೋಣ. ಸೊ ಹಿಯರ್ 13, ಸೊ 13 ಅನ್ನೋದೇನೋ ಒಂದು ಪ್ರೈಮ್ ನಂಬರ್ ಅಲ್ವಾ. ಸೊ 13ರಿಂದ ಈ ಸಂಖ್ಯೆಯು ಭಾಗವಾಗುತ್ತಾ ಅಂತ ನೋಡೋಣ. ಸೊ 13 ones are 13 5s are 65, 13 6s are 72, ಸೊ 13 7s are ಏನಾಯ್ತು, 91.
So 13 7s are 91. So remaining is 91 minus 1 or 2 minus 91, that is 11. So 117. So 39s are 117 39s ಓಕೆ 39s 117 ಅಂದ್ರೆ ಏನಾಯ್ತು ಈ 13 ಕೂಡ ಏನಾಗುತ್ತೆ 1027 ಕೂಡ ಏನಾಯ್ತು 13ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಏನಾಯ್ತು, ಇದು ಕೂಡ ಪ್ರೈಮ್ ನಂಬರ್ ಅಲ್ಲ, ಬಿ ಕೂಡ ಪ್ರೈಮ್ ನಂಬರ್ ಅಲ್ಲ, ಸಿ ಕೂಡ ಪ್ರೈಮ್ ನಂಬರ್ ಅಲ್ಲ. ಹಾಗಾದ್ರೆ ಉಳ್ತಿರೋದು ಯಾವುದು 1009. ಸೊ ಹಿಯರ್ 1009 is the required answer. ದಟ್ ಈಸ್ ಇಲ್ಲಿ ನೋಡಿ 1001 ಕೂಡ ಏನಾಯ್ತು 7ರಿಂದ ಭಾಗ ಆಯ್ತು. 100001 ಇದು ಕೂಡ ಏನಾಯ್ತು 11ರಿಂದ ಭಾಗ ಆಯ್ತು. ಅದೇ ರೀತಿ 1027 ಕೂಡ ಏನಾಯ್ತು ಪ್ರೈಮ್ ನಂಬರ್, ದಟ್ ಈಸ್ 13ರಿಂದ ಸಂಪೂರ್ಣವಾಗಿ ಭಾಗ ಆಯ್ತು. ಹಾಗಾದ್ರೆ ಉಳಿದಿರೋದು ಯಾವುದು 1009. ಹಾಗಾದ್ರೆ ಇದೇನಾಯ್ತು ನಮಗೆ ಇದೊಂದು ಪ್ರೈಮ್ ನಂಬರ್ ಅಂತ ಗೊತ್ತಾಯ್ತು, ಅವಿಭಾಜ್ಯ ಸಂಖ್ಯೆಗಳು ಅಂತ ತಿಳಿಯಿತು. ಸೊ ಹಿಯರ್ ಡಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ, ವಾಟ್ ಈಸ್ ದ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ದಟ್ ಈಸ್ ಮಲ್ಟಿಪಲ್ ಆಫ್ 7, 11 and 12 ಅಂತ ಕೇಳ್ತಾರೆ. ಸೊ 7, 11 ಮತ್ತು 12ರ ಗುಣಕವಾಗಿರುವ ಅತ್ಯಂತ ಕನಿಷ್ಠ ಪೂರ್ಣ ವರ್ಗ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಇದೆ ಅಂತೆ, ಅದು ಹೇಗಿದೆ ಅಂತೆ ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಅಂತೆ. ಕೊಟ್ಟಿರೋ ಒಂದು ಸಂಖ್ಯೆ ಹೇಗಿದೆ ಅಂತೆ ವರ್ಗ ಸಂಖ್ಯೆ ಆಗಿದೆ ಅಂತೆ. ಆ ಸಂಖ್ಯೆ ಹೇಗಾಗ್ತಾ ಇದೆ ಅಂತೆ 7ರಲ್ಲೂ ಭಾಗ ಆಗುತ್ತೆ, 11ರಲ್ಲೂ ಭಾಗ ಆಗುತ್ತೆ, 12ರಲ್ಲೂ ಕೂಡ ಭಾಗವಾಗುತ್ತೆ, ಅದರ ಗುಣಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಮಾಡ್ಬೇಕೀಗ ನಾವು ಫಸ್ಟ್ 462 ಅನ್ನ ಫ್ಯಾಕ್ಟರೈಸ್ ಮಾಡೋಣ. ಸೊ ಇಲ್ಲಿ ನೋಡಿ ನಮ್ಗೆ ಏನ್ ಬೇಕಾಗಿರೋದು ಅತ್ಯಂತ ಗುಣಕವಾಗಿರೋ ಅತ್ಯಂತ ಕನಿಷ್ಠ ಪೂರ್ಣ ವರ್ಗ. ಆ ಕನಿಷ್ಠ ಸಂಖ್ಯೆ ಆಗಿರ್ಬೇಕು, ಅದೇನಾಗಿರ್ಬೇಕು ಪೂರ್ಣ ವರ್ಗವಾಗಿರ್ಬೇಕು. ನೋಡಿ ಪೂರ್ಣ ವರ್ಗ ಸಂಖ್ಯೆಗಳು ಹೇಗಿರುತ್ತೆ ನೋಡಿ 4, 2ರ ಘಾತ 2 ಅಲ್ವಾ. ಸೊ ಇದು ಪೂರ್ಣ ವರ್ಗ ಸಂಖ್ಯೆಗಳು. 9, ಅದೇ ರೀತಿ 36, ಇದೆಲ್ಲ ಏನು ಇದನ್ನೆಲ್ಲ ಏನ್ ಹೇಳ್ತೀವಿ ನಾವು ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ಏನಾಗಿರುತ್ತೆ ಸಂಖ್ಯೆಗಳು ಫ್ಯಾಕ್ಟರೈಸೇಷನ್ 2 into 2, ಈ ಸಂಖ್ಯೆಗಳು ಏನಾಗ್ತಾ ಇರುತ್ತೆ ರಿಪೀಟ್ ಆಗಿರುತ್ತೆ, ಪೂರ್ಣ ವರ್ಗ ಸಂಖ್ಯೆಗಳಾಗಿರುತ್ತೆ. ಸೊ ಅಂತಹ ಸಂಖ್ಯೆಗಳನ್ನ ನಾವು ಹುಡುಕ್ಬೇಕು, ಅದೇನಾಗಿರ್ಬೇಕು ಕೊಟ್ಟಿ ಅತ್ಯಂತ ಕನಿಷ್ಠ ಸಂಖ್ಯೆಯಾಗಿರ್ಬೇಕು. ಸೊ ಇಲ್ಲಿ ಫಸ್ಟ್ ಟೆಸ್ಟ್ ಮಾಡೋಣ. 462 ಹಿಯರ್ 2 2s are 4, 2 3s are 6, 2 1s are 2. ನೋಡಿ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ 3 ಇಂದ ಡಿವೈಡ್ ಆಗುತ್ತೆ. ಬಟ್ ನಮ್ಗೆ ಏನ್ ಬೇಕಾಗಿರೋದು ಪೂರ್ಣ ವರ್ಗ ಸಂಖ್ಯೆಗಳು ಬೇಕಲ್ವಾ. ಸೊ ಇಲ್ಲಿ ನಮ್ಗೆ ವರ್ಗಗಳು ಸಿಗ್ತಾನೆ ಇಲ್ಲ. ಸೊ ಇದು ಉತ್ತರ ಅಲ್ವೇ ಅಲ್ಲ. ಸೊ 1 is not the answer. ಸೊ ನೆಕ್ಸ್ಟ್ ಏನ್ ಮಾಡೋಣ 924 ಅನ್ನ ನೋಡೋಣ. ಸೊ 924. ಸೊ ನೆಕ್ಸ್ಟ್ ನೋಡಿ 2 4s are 8, 2 6s are 12, 2 2s are 4, 2 2s are 4, 2 3s are 6, 2 1s are 2. ಓಕೆ, ನಮ್ಗೆ ಈಗ 2 ಪೂರ್ಣ ವರ್ಗಗಳು ಸಿಕ್ತು. ನೆಕ್ಸ್ಟ್ ನೋಡೋಣ ಸಿಗತ್ತೋ ಅಥವಾ ಇಲ್ಲೋ ಅಂತ. ಸೊ ನೆಕ್ಸ್ಟ್ 3 7s are 21, ಅಗೇನ್ 2, ಅಗೇನ್ ಮತ್ತೇನಾಯ್ತು 3 7s are 21. ನೆಕ್ಸ್ಟ್ ನೋಡಿ ಇಲ್ಲಿ 7 7 14 ಆಯ್ತು. ಇದು 3ರಿಂದ ಭಾಗ ಆಗಲ್ಲ ಅಂದ್ರೆ ಏನಾಯ್ತು 3ರಿಂದ ಭಾಗ ಆಗಲ್ಲ ಅಂತ ಗೊತ್ತಾಯ್ತು. ಸೊ 7, ಸೊ 7 1s are 7 1s are. ನೋಡಿ ಇಲ್ಲಿ ನಮ್ಗೆ ಪೂರ್ಣ ವರ್ಗ ಸಂಖ್ಯೆಗಳು ಬೇಕಲ್ವಾ, ಇಲ್ಲಿ ಸಿಕ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ 3 ಒಂದೇ ಬಾರಿ ಬರ್ತಾ ಇದೆ, ಅಂದ್ರೆ ಇದು ಕೂಡ ನಮಗೆ ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅನ್ನೋದು ಗೊತ್ತಾಯ್ತು. ಅದೇ ರೀತಿ ಏನ್ ಮಾಡೋಣ ನೆಕ್ಸ್ಟ್ 2 1 3 4 4 4. ಓಕೆ, ಇಲ್ಲಿ ನೋಡಿ 2 10s are 20, 1 remaining, that is 2 6s are 12. Next one 2 7s are 40, 2 2s are 4, again 2 2s are 4. Next ಅಗೇನ್ 2 ಇಂದ ಹೋಗುತ್ತೆ ಅಲ್ವಾ. ಸೊ ಏನಿದೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳಿವೆ. ಸೊ 2 5s are 10, 2 3s are 6, again 2 3s are 6, here 1 2 6s are 12, again 2 1s are 2. ಓಕೆ, ನೆಕ್ಸ್ಟ್ ಏನಾಗುತ್ತೆ 1 ಇದೆ ಅಲ್ವಾ.
ಸೊ ಇಲ್ಲಿ ಏನಾಗುತ್ತೆ 5 + 3 8, 8 + 3 11, 11 + 6 is 17 + 18. ಸೊ 3 ಇಂದ ಡಿವೈಡ್ ಆಗುತ್ತೆ. ಸೊ 3. ಸೊ 3 1s are 3. ಇಲ್ಲಿ ಏನು ಉಳಿತು 2 ಅಲ್ವಾ? ಸೊ 2. 3 7s are 21. ಸೊ 21 + 2. ಅಗೇನ್ ಮತ್ತೆ 3 7s are 21. ಸೊ 3. ಸೊ 3 8s are 24 + 2. Again 3 7s are 21. Okay. Again ಮತ್ತೆ 3 ಇಂದ 3 15. 3 5s are 15. 2 3 7s are 21. 3 7s are. So here 3 5s are 15. 2 here 3 9s are 27. Again 3 2s are 6. Again 2 remaining 27. That is 3 9s are 27. Okay. So next ಏನ್ ಮಾಡೋಣ? 5 ಇಂದ ಹೋಗಲ್ಲ ಫ್ಯಾಕ್ಟರ್. ಸೊ ಪ್ರೈಮ್ ನಂಬರ್ ತಗೊಳ್ಬೇಕಲ್ವಾ? ಸೊ ಪ್ರೈಮ್ ದಟ್ ಈಸ್ 5 ಇಂದ ಹೋಗಲ್ಲ. ಸೊ ಏನಾಯ್ತು ಇಲ್ಲಿ ಕೊನೆಯಲ್ಲಿ ಯಾವ ಸಂಖ್ಯೆ ಇದೆ? 9 ಇದೆ ಅಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡೋಣ? ಪ್ರೈಮ್ ಫ್ಯಾಕ್ಟರ್ ಯಾವುದು? ನೆಕ್ಸ್ಟ್ 7 ನೋಡೋಣ. ಸೊ 7 8s are 56. Okay, 7 in here value, 7 8s are 56. Here remaining 3, 7 4s are 28. Here 28, 32 minus 28, that is 4. So 7 7s are 49. Okay, again 7 1s are 7, 7 2s are 14, 7 1s are 7. So here direct 11 1s are 11 11s are 121. Again 11 1s are 11. Illodi 2, which is the square number. 3, again 7, again 11 ಅಲ್ವಾ? ಸೊ ಇಲ್ಲಿ ಏನಾಯ್ತು? ನಮ್ಗೆ ಎಲ್ಲ ವರ್ಗ ಸಂಖ್ಯೆಗಳು ಸಿಗ್ತಾ ಇದೆ. ಹಾಗಾದ್ರೆ ಏನಾಯ್ತು? ಈ ಒಂದು ಸಂಖ್ಯೆಯು, ಈ ಒಂದು ಪೂರ್ಣ ವರ್ಗ ಸಂಖ್ಯೆಯು 7 11 ಮತ್ತು 12ರ ಗುಣಕವಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಹಿಯರ್ ಸಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಇಷ್ಟೇ ಆಯ್ತಾ? ಸೊ ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ದ ಸ್ಮಾಲೆಸ್ಟ್ ನಂಬರ್ to be added to 1000 so that 45 divides the sum exactly. 45ರಿಂದ ಸಂಪೂರ್ಣವಾಗಿ ಭಾಗವಾಗಲು 1000ಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆಯು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, 1000ಕ್ಕೆ ಕನಿಷ್ಠ ಯಾವ ಸಂಖ್ಯೆಗಳನ್ನ ಕೂಡಿದಾಗ ಆ ಒಂದು ಸಂಖ್ಯೆ ಬರುತ್ತಲ್ವೋ ಆ ಸಂಖ್ಯೆ ಸಂಪೂರ್ಣವಾಗಿ ಈ 45ರಿಂದ ಭಾಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಏನ್ ಮಾಡೋಣ? ಇಲ್ಲಿ 1000 ನೋಡಿ, ಇಲ್ಲಿ ಫಸ್ಟ್ ಏನ್ ಮಾಡೋಣ? 45ರಿಂದ ಈ 1000ವನ್ನ ಭಾಗಿಸೋಣ. 45. ಓಕೆ, ಸೊ ಇಲ್ಲಿ ಏನ್ ಮಾಡಿ 45 2s are 90. ಸೊ 100 minus 90, that is 10. Again 0. 45 2s are 90. ಏನು 10 100 minus 90, that is 10 ಅಲ್ವಾ? ಸೊ ಹಾಗಾದ್ರೆ 1000ವನ್ನ ಈ 45ರಿಂದ ಭಾಗಿಸಿದಾಗ ನಮ್ಗೆ ಶೇಷ ಎಷ್ಟು ಉಳಿತಾ ಇದೆ? ರಿಮೈಂಡರ್ ಎಷ್ಟು ಉಳಿತಾ ಇದೆ? 10 ಉಳಿತಾ ಇದೆ. ಅಂದ್ರೆ ಏನಾಯ್ತು? 1000 ಮೈನಸ್ 10 ಅಲ್ವಾ? ಅಂದ್ರೆ ಏನಾಯ್ತು? 1000 ಮೈನಸ್ 10 ಅಂದ್ರೆ 990 ಬಂತು. ಸೊ ಈ 990 ಏನಾಗ್ತಾ ಇದೆ? 45ರಿಂದ ಸಂಪೂರ್ಣವಾಗಿ ಭಾಗ ಆಗ್ತಾ ಇದೆ. 990 ಅನ್ನೋದೇನು? ಸಂಪೂರ್ಣವಾಗಿ ಈ 45ರಿಂದ ಭಾಗ ಆಗ್ತಾ ಇದೆ. ಶೇಷನ ಎಷ್ಟು ಉಳಿಸ್ತಾ ಇದೆ? 10 ಉಳಿಸ್ತಾ ಇದೆ. ಹಾಗಾದ್ರೆ ಈ 990ಕ್ಕೆ ಇನ್ನು 45ಅನ್ನ ಕೂಡಿದಾಗ ಏನ್ ಬರುತ್ತೆ ನಮ್ಗೆ? 45ಅನ್ನ ಕೂಡಿದಾಗ ಏನ್ ಬರುತ್ತೆ? 45ರಿಂದ ಭಾಗವಾಗುವ ಒಂದು ಸಂಖ್ಯೆ ಸಿಗತ್ತೆ ಅಲ್ವಾ? ಸೊ 990 + 45 ಏನಾಯ್ತು? 1035 ಆಯ್ತು ಅಲ್ವಾ? ಸೊ ಈ 1030 ಏನಾಗಿದೆ? 1000ಕ್ಕೆ ಹತ್ತಿರವಿರುವ ಸಂಖ್ಯೆ ಆಯ್ತು. ಸೊ ಈ 1000ಕ್ಕೆ ಎಷ್ಟು ಸೇರಿಸ್ದಂಗಾಯ್ತು? ನೀವೀಗ ಇಲ್ಲಿ ಎಷ್ಟು ಸೇರಿಸ್ದಂಗಾಯ್ತು? 35 ಅಲ್ವಾ? ಸೊ ಈ 35ಅನ್ನ ಸೇರಿಸಿದಾಗ ಏನ್ ಬರುತ್ತೆ ನಮ್ಗೆ? 45ರಿಂದ ಭಾಗವಾಗುವ ಒಂದು ಸಂಪೂರ್ಣವಾದ ಒಂದು ಸಂಖ್ಯೆ ಸಿಗ್ತಾ ಇದೆ ಅಲ್ವಾ? ಸೊ ಹಾಗಾದ್ರೆ 1000ಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವ್ದಂತಾಯ್ತು? 35. ಅರ್ಥ ಆಯ್ತಲ್ವಾ? ಸೊ
ಇದೇನಾಯ್ತು, ದ ಸ್ಮಾಲೆಸ್ಟ್ ನಂಬರ್ ಆಡೆಡ್ ಟು ಬಿ 1000, ದಟ್ ಈಸ್ 35. ಓಕೆ, ಓಕೆ, ಇಲ್ಲಿ ನೋಡಿ 5 ಬೆಲ್ಲುಗಳಿವೆ. 5, 6, 10, 12 ಮತ್ತು 15 ಸೆಕೆಂಡುಗಳ ಅಂತರದಲ್ಲಿ ಬಾರಿಸುತ್ತದೆ. ಹಾಗಾದರೆ ಅವುಗಳು ಒಟ್ಟಾಗಿ ಎಷ್ಟು ಸೆಕೆಂಡುಗಳ ನಂತರ ಒಟ್ಟಾಗಿ ಬಾರಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲೇನ್ ಹೇಳಿದಾರೆ ನೋಡಿ, ಇಲ್ಲಿ 5 ಬೆಲ್ಲುಗಳಿವೆ ಅಂತ. 1, 2, 3, 4, 5 ಬೆಲ್ ಇದೆ. ಸೊ ಇಲ್ಲೇನ್ ಮಾಡ್ತಾ ಇದೆ, ಮೊದಲನೇ ಬೆಲ್ಲು 5ನೇ ಸೆಕೆಂಡಿಗೆ ಬಾರಿಸ್ತದೆ ಒಂದ್ಸಲ. ಅದೇ 2ನೇ ಬೆಲ್ ಏನಾಗುತ್ತೆ, 6ನೇ ಸೆಕೆಂಡಿಗೆ ಬಾರಿಸುತ್ತೆ. ಅದೇ ರೀತಿ 3ನೇ ಬೆಲ್ಲು 10ನೇ ಸೆಕೆಂಡಿಗೆ, 4ನೇ ಬೆಲ್ಲು 12ನೇ ಸೆಕೆಂಡಿಗೆ, ಅದೇ ರೀತಿ 5ನೇ ಬೆಲ್ಲು ಏನು 15ನೇ ಸೆಕೆಂಡಿಗೆ ಬಾರಿಸ್ತದೆ. ಅದೇ ಏನಾಗ್ತದೆ, ನೆಕ್ಸ್ಟ್ ಇಂಟರ್ವಲ್, ಫಸ್ಟ್ ಇಂಟರ್ವಲ್ ಅಲ್ಲಿ ಈ ಒಂದು ಡಿಫರೆನ್ಸ್ ಅಲ್ಲಿ ಬಾರಿಸ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಇಂಟರ್ವಲ್ ಅಲ್ಲಿ ಏನ್ ಮಾಡುತ್ತೆ, ಮೊದಲನೇ ಬೆಲ್ಲು 10ನೇ ಸೆಕೆಂಡಿಗೆ ಬಾರಿಸಿದ್ರೆ 2ನೇ ಬೆಲ್ಲು 12ನೇ ಸೆಕೆಂಡಿಗೆ ಬಾರಿಸುತ್ತೆ. ಅದೇ ರೀತಿ 3ನೇ ಬೆಲ್ಲು 20ನೇ ಸೆಕೆಂಡಿಗೆ ಬಾರಿಸುತ್ತೆ. 4ನೇ ಬೆಲ್ಲು 24ನೇ ಸೆಕೆಂಡಿಗೆ ಬಾರಿಸುತ್ತೆ. 5ನೇ ಬೆಲ್ಲು 30ನೇ ಸೆಕೆಂಡಿಗೆ ಬಾರಿಸುತ್ತೆ. ಹೀಗೆ ಏನಾಗುತ್ತೆ, ಪ್ರತಿ ಒಂದು ಇಂಟರ್ವಲ್ ಅಲ್ಲೂ ಗಂಟೆಗಳಾಗುತ್ತೆ. ಸೊ ಬೆಲ್ಲುಗಳು ಬಾರಿಸ್ತಾ ಹೋಗುತ್ತೆ. ಬಟ್ ಯಾವುದೋ ಒಂದು ಸೆಕೆಂಡ್ ಅಲ್ಲಿ ಏನಾಗುತ್ತಂತೆ, ಯಾವುದೋ ಒಂದು ಸೆಕೆಂಡ್ ಅಲ್ಲಿ ಎಲ್ಲಾ ಬೆಲ್ಲುಗಳು ಏನಾಗುತ್ತೆ, ಎಟ್ ಎ ಟೈಮ್ ಬಾರಿಸುತ್ತಂತೆ, ಒಂದೇ ಒಟ್ಟಾಗಿ ಬಾರಿಸ್ತದೆ. ಆ ಒಟ್ಟಾಗಿ ಬಾರಿಸುವ ಸೆಕೆಂಡುಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಕಾಮನ್ ಒಟ್ಟಾಗಿ ಅಂತ ಎಲ್ಲಿ ಕೇಳ್ತಾರಲ್ಲ, ಸೊ ಅಲ್ಲಿ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. LCM ತಗೊಳ್ಬೇಕು. ಕನಿಷ್ಠ, ಅತ್ಯಂತ ಚಿಕ್ಕ ಅಂತ ಕೇಳ್ತಾರಲ್ಲ, ಅಥವಾ ಅತ್ಯಂತ ದೊಡ್ಡ, ಈ ತರ ಪ್ರಶ್ನೆಗಳು ಎಲ್ಲಿ ಕೇಳ್ತಾರಲ್ವಾ. ಸೊ 2 ಸಂಖ್ಯೆಗಳ ಅಥವಾ 3 ಸಂಖ್ಯೆಗಳನ್ನ ಕೊಟ್ಟು ಅತ್ಯಂತ ಕನಿಷ್ಠ ಸಂಖ್ಯೆಗಳು ಅಂತ ಕೇಳಿದಾಗ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು, ಇದನ್ನ LCM ಅನ್ನ ತೆಗಿರ್ಬೇಕು ಅಂತ ಹೇಳ್ಕೊಂಡು. ಅದೇ ರೀತಿ ಅತ್ಯಂತ ದೊಡ್ಡ ಸಂಖ್ಯೆ, ಈ ಸಂಖ್ಯೆಗಳಲ್ಲಿರುವ ಅತ್ಯಂತ ದೊಡ್ಡ ಸಂಖ್ಯೆ, ಈ ತರ ಕೇಳಿದಾಗ ಏನ್ ಮಾಡ್ಬೇಕು ನೀವು, HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕು. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಟ್ಟಾಗಿ ಯಾವ ಒಂದು ಸೆಕೆಂಡಿನಲ್ಲಿ ಬಾರಿಸ್ತಾ ಇದೆ, ಮತ್ ನೆಕ್ಸ್ಟ್ ಯಾವುದೋ ಒಂದು ಇಂಟರ್ವಲ್ ಅಲ್ಲೂ ಕೂಡ ಏನಾಗುತ್ತೆ, ಮತ್ ಕೋಯಿನ್ಸೈಡ್ ಆಗತ್ತೆ, ಸೇಮ್ ಸೆಕೆಂಡ್ಗಳಲ್ಲೇ ಬಾರಿಸುತ್ತೆ. ಬಟ್ ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಮೊದಲನೇ ಬಾರಿ ಒಟ್ಟಾಗಿ ಬಾರಿಸುವುದು ಯಾವ ಸೆಕೆಂಡಿನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಸೊ ಏನಾಯ್ತು, ಕಾಮನ್ ಫ್ಯಾಕ್ಟರ್ ಅಲ್ವಾ. ಸೊ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕು ನಾವು. ಸೊ LCM ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ 5, 6, 10, 12, 15. ಸೊ ಇಲ್ಲಿ ನೋಡಿ, 2, 2 3s are 6, 2 5s are 10, 2 6s are 12, again 15 as it is. Again next 3, 5 as it is, 3 1s are 3, 5, 3 2s are 6, 3 5s are 15. Next 5, 5 1s are 5 1s are 2, 5 1s. Okay, next 2, 2 1s. Okay, so in ಮಾಡೋಣ, ಇದು ಮಲ್ಟಿಪ್ಲೈ ಮಾಡೋಣ. 2 into 3 into 5 into 2, which is 5 2 3s are 6, 6 5s are 30, 32s are 60. ಏನಾಯ್ತು, ಇಲ್ಲಿ 60ನೇ ಸೆಕೆಂಡಿನಲ್ಲಿ ಏನಾಗ್ತಾ ಇದೆ, ಈ ಎಲ್ಲಾ ಬೆಲ್ಲುಗಳು ಒಟ್ಟಾಗಿ ಬಾರಿಸ್ತದೆ ಅಂತ ಹೇಳ್ಬೋದು. ಸೊ ಹಿಯರ್ 60 seconds, it is the required answer. That is A is the required answer. ಓಕೆ, ಅರ್ಥ ಆಯ್ತಲ್ವಾ. ಸೊ ಈಗ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ ಯೂನಿಟ್ಸ್ ಪ್ಲೇಸ್ ಡಿಜಿಟ್ಸ್ ಆಫ್ 1001 raised to 2008 plus 1002 is, ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಫಸ್ಟ್ ನೋಡಿ ಒಂದು ಉದಾಹರಣೆಯನ್ನ ಹೇಳ್ತೀನಿ. ಇಲ್ಲಿ ನೋಡಿ, 0 raised to 1 ಏನಾಗುತ್ತೆ,
0 ಏನಾಗುತ್ತೆ 1 ಅಲ್ವಾ. ಸೊ ಅದೇ ರೀತಿ 0 5 ಏನಾಗುತ್ತೆ ಅದು 1 ಅಲ್ವಾ. ಸೊ 0 is 1. ಓಕೆ, ಇದು ಗೊತ್ತಿದೆ ನಿಮ್ಗೆ. ಸೊ ಅದೇ ರೀತಿ 1 ಏನಾಗುತ್ತೆ 1 that is 1. Okay, 1 so 1 is multiplied 3 times. 1 that is 1 ಅಲ್ವಾ. ಸೊ ಯೂನಿಟ್ ಪ್ಲೇಸ್ ಅನ್ನ ಒಬ್ಸರ್ವ್ ಮಾಡಿ ನೋಡಿ, 1 ಬಂದಿದೆ. ಸೊ ಯೂನಿಟ್ ಪ್ಲೇಸ್ 1. ಓಕೆ, ನೆಕ್ಸ್ಟ್ ನೋಡಿ, 2 ಅಂಕಿಯ ಸಂಖ್ಯೆಗಳನ್ನು ತಗೋತೀನಿ. 1 11 ಏನಾಗುತ್ತೆ 11 into 11 ಅಲ್ವಾ. ಸೊ ದಟ್ ಈಸ್ 121. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಏನ್ ಬಂದಿದೆ ನೋಡಿ 1 ಅಲ್ವಾ. ಸೊ ಅದೇ ರೀತಿ 11 into 11 that is here 11 11s are 121. 121 into 11 is, that is 11 ones are 11. 11 2s are 22 plus 22 23. So 11 ones are 11 12 13. So 1331. So 11 is also 1331. Here ಯೂನಿಟ್ ಪ್ಲೇಸ್ ಅಲ್ಲಿ ನೋಡಿ ಏನ್ ಬರ್ತಾ ಇದೆ 1 ಬರ್ತಾ ಇದೆ. ಅಂದ್ರೆ ಏನಾಯ್ತು 11ರ ಘಾತಾಂಕ, ಈ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇದ್ದಾಗ ಅದರ ಘಾತಾಂಕಗಳು ಎಷ್ಟೇ ಇದ್ರೂ ಕೂಡ ಏನ್ ಬರ್ತಾ ಇದೆ ನಿಮ್ಗೆ ಯೂನಿಟ್ ಪ್ಲೇಸ್ ಅಲ್ಲಿ, ಆ ಪೂರ್ಣ ಸಂಖ್ಯೆಗಳಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಏನ್ ಬರ್ತಾ ಇದೆ ಬಿಡಿ ಸ್ಥಾನದಲ್ಲಿ 1 ಬರ್ತಾ ಇದೆ ಅಲ್ವಾ. ನೋಡಿ ಇಲ್ಲಿ 11ರ ಘಾತಾಂಕ 2 ಮಾಡಿದ್ರು ಕೂಡ ಏನ್ ಬರ್ತಾ ಇದೆ ಬಿಡಿ ಸ್ಥಾನದಲ್ಲಿ 1 ಬರ್ತಾ ಇದೆ. 11ರ ಘಾತಾಂಕ 3 ಮಾಡಿದಾಗೂ ಕೂಡ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರ್ತಾ ಇದೆ 1 ಬರ್ತಾ ಇದೆ ಅಲ್ವಾ. ಸೊ ನೋಡಿ ಇಲ್ಲಿ ಹಾಗಾದ್ರೆ ನೋಡಿ 1001 ಈ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ 1 ಇದೆ ಅಲ್ವಾ. ಹಾಗಾದ್ರೆ ಅದರ ಘಾತಾಂಕಗಳು ಎಷ್ಟೇ ಇದ್ರೂ ಕೂಡ ಈ ಒಂದು ಸಂಖ್ಯೆಗಳನ್ನ ಬಿಡಿಸಬಾರ್ದಾಗ ಏನಾಗುತ್ತೆ ಬಿಡಿ ಸ್ಥಾನದಲ್ಲಿ 1 ಬರುತ್ತದೆ. ಸೊ ಯೂನಿಟ್ ಪ್ಲೇಸ್ ಡಿಜಿಟ್ ಆಫ್ 1001 that is equal to 1 ಅಂತ ಆಯ್ತು. ಪ್ಲಸ್ ಏನ್ ಹೇಳ್ತಾ ಇದಾರೆ ಅವರು 1002. ಸೊ 1002 ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು 2 ಅಲ್ವಾ. ಸೊ ಏನಾಯ್ತು ಇಲ್ಲಿ 2. ಸೊ which is equal to 1 plus 2, that is equal to 3. Here 3 is the required answer, that is B is the answer. Okay, ಇಷ್ಟೇ. So next question, the number of natural numbers divisible by 7 are there between 3 and 200. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ 7ರಿಂದ ಭಾಗವಾಗುವ ಸ್ವಾಭಾವಿಕ ಸಂಖ್ಯೆಗಳು. ನೋಡಿ 3 ಮತ್ತು 200ರ ನಡುವಿನ 7ರಿಂದ ಭಾಗವಾಗುವ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ 7ರಿಂದ ಭಾಗವಾಗುವ ಸಂಖ್ಯೆಗಳು 3ರಿಂದ ಸ್ಟಾರ್ಟ್ ಆಗಿ 3 ನಂತರ ಇರಬೇಕು, 200ರ ಒಳಗಿರ್ಬೇಕು. ಫಸ್ಟ್ ಏನ್ ಮಾಡೋಣ 7 ಅಲ್ವಾ. ಸೊ 7ರಿಂದ ಭಾಗವಾಗುವುದು 7. ನೆಕ್ಸ್ಟ್ ಏನ್ ಬರುತ್ತೆ 14, ನೆಕ್ಸ್ಟ್ 21, ನೆಕ್ಸ್ಟ್ 28 so on ಅಲ್ವಾ. ಸೊ 200ಕ್ಕಿಂತ ಚಿಕ್ಕದಿರಬೇಕು ಅಂದ್ರೆ ಯಾವ್ದು ಬರುತ್ತೆ 196. ಓಕೆ, ಸೊ ಈ ಒಂದು 7ರಿಂದ 196 ಇದರಲ್ಲಿ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಅಂತ ಕೇಳ್ತಾ ಇದ್ದಾರೆ. ದ ನಂಬರ್ 7 ಭಾಗವಾಗುವ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಈಗ ನೋಡೋಣ ಇದನ್ನ ಹೇಗ್ ಬರಿಬಹುದು ನಾನು ನೋಡಿ 7 ವಿಚ್ ಈಸ್ ಮಲ್ಟಿಪಲ್ ಆಫ್ 1 ಅಂತ ಬರಿಬಹುದು. ದಟ್ ಈಸ್ ಈಕ್ವಲ್ ಟು 7 1s are 7 ಅಲ್ವಾ. ಸೊ ಅದೇ ರೀತಿ 14. ಸೊ 14 ಅನ್ನ ಹೇಗ್ ಬರಿಬಹುದು ನಾನು 7 ಮಲ್ಟಿಪಲ್ ಆಫ್, ಸೊ ಈ 7 ಎಷ್ಟು ಟೈಮ್ ಮಲ್ಟಿಪಲ್ ಆಗ್ತಾ ಇದೆ ಮಲ್ಟಿಪ್ಲೈ ಆಗ್ತಾ ಇದೆ 2 ಟೈಮ್ಸ್ ಅಲ್ವಾ. ಸೊ 7 ಮಲ್ಟಿಪ್ಲೈ ವಿತ್ 2 ದಟ್ ಈಸ್ ಈಕ್ವಲ್ ಟು 14. ಸೊ ಅದೇ ರೀತಿ 7 ಇಂಟು 3 ಟೈಮ್ಸ್. ಸೊ 3 ಟೈಮ್ಸ್ 7 ಏನಾಗ್ತಿದೆ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ದಟ್ ಈಸ್ ಈಕ್ವಲ್ ಟು 21 ಸೊ ಆನ್. ಅದೇ ರೀತಿ 7 ಇಂಟು n ಟೈಮ್ಸ್ ಗೊತ್ತಿಲ್ಲ ನಮ್ಗೆ ಎಷ್ಟನೇ ಟೈಮ್ ಮಲ್ಟಿಪಲ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ.
ಬಟ್ ಏನ್ ಬರ್ತಾ ಇದೆ ಆನ್ಸರ್ ನಮಗೆ 196 ಬರ್ತಾ ಇದೆ. ಸೊ ಹೌ ಮೆನಿ ಟೈಮ್ಸ್ 7 ಈಸ್ ಮಲ್ಟಿಪ್ಲೈ. ಸೊ ಈ n ಅನ್ನೋದನ್ನ ನಾವೇನ್ ಮಾಡ್ಬೇಕು, ದಟ್ ಈಸ್ ನ್ಯಾಚುರಲ್ ನಂಬರ್. ಸೊ ಇದನ್ನ ನಾವು ಕಂಡುಹಿಡಿಬೇಕು. ಸೊ 190, ಸೊ 7n ವಿಚ್ ಈಸ್ ಈಕ್ವಲ್ ಟು 196. ಸೊ ನಮ್ಗೆ ಬೇಕಾಗಿರೋದು n ಅಲ್ವಾ. ಸೊ n is equal to 196 divided by 7. So here n is equal to 7 ones are 7 twos are 14. Again here remaining 14, that is 5. 7 eights are 56. So n is equal to 28. So 3 ಮತ್ತು 200ರ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಅಂತ ಆಯ್ತು? 28 ಸ್ವಾಭಾವಿಕ ಸಂಖ್ಯೆಗಳಿವೆ. ಆ ಸಂಖ್ಯೆಗಳು ಯಾವುದರಿಂದ ಭಾಗ ಆಗ್ತಾ ಇದೆ? 7ರಿಂದ ಭಾಗ ಆಗ್ತಾ ಇದೆ ಅಂತ ಆಯ್ತು. ಸೊ ಹಿಯರ್ B is the answer. B is the answer. That is n is equal to 28. Okay. So ಇಲ್ಲಿ ನೋಡಿ, the sum and, so next question, the sum and product of two integers are 26 and 165 respectively. The difference between these two integers is ಅಂತ ಕೇಳಿದ್ದಾರೆ. ಎರಡು ಪೂರ್ಣಾಂಕಗಳ ಮೊತ್ತ. ಸೊ ಎರಡು ಪೂರ್ಣಾಂಕಗಳಿವೆ, ಅದು ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಾವೇನ್ ಮಾಡ್ತೀನಿ, ಅದನ್ನ x ಮತ್ತೆ y ಅಂತ ತಗೊಳ್ತೀನಿ, ಆ ಎರಡು ಪೂರ್ಣಾಂಕಗಳನ್ನ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಎರಡು ಪೂರ್ಣಾಂಕಗಳ ಮೊತ್ತ ಅಂದ್ರೆ ಏನಾಯ್ತು, x ಪ್ಲಸ್ y ವಿಚ್ ಈಸ್ ಈಕ್ವಲ್ ಟು ಎರಡು ಪೂರ್ಣಾಂಕಗಳ ಮೊತ್ತ, ದಟ್ ಈಸ್ 26 ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಏನ್ ಹೇಳ್ತಾ ಇದ್ದಾರೆ, ಎರಡು ಪೂರ್ಣಾಂಕಗಳ ಗುಣಲಬ್ಧ ಅಂದ್ರೆ x ಇಂಟು y ವಿಚ್ ಈಸ್ ಈಕ್ವಲ್ ಟು 165 ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ತೀನಿ, ಇದನ್ನ ಇಕ್ವೇಶನ್ 1 ಅಂತ ತಗೊಳ್ತೀನಿ, ಇದನ್ನ ಇಕ್ವೇಶನ್ 2 ಅಂತ ತಗೊಳ್ತೀನಿ. ಸೊ ಇಲ್ಲಿ ಏನ್ ಮಾಡೋಣ, ಫಸ್ಟ್ x ಮತ್ತೆ y ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ x y ಅನ್ನ ಕಂಡು ಹಿಡ್ಕೊಂಡು ಅದೇನ್ ಮಾಡ್ತಾರೆ ಅವರು, ಆ ಎರಡು ಪೂರ್ಣಾಂಕಗಳ ನಡುವಿನ ವ್ಯತ್ಯಾಸ ಏನು ಅಂತ ಡೈರೆಕ್ಟ್ ಕೇಳಿದಾರೆ ಅವರು. ಎರಡು ಸಂಖ್ಯೆಗಳನ್ನ ಫಸ್ಟ್ ಕಂಡು ಹಿಡ್ಕೊಂಡು ಅವುಗಳನ್ನ ಮೈನಸ್ ಮಾಡ್ಬೇಕು. ಸೊ ಒಂದು x ಇಂದ x ಮೈನಸ್ y ಮಾಡ್ಬೇಕು. ಸೊ ಆವಾಗ ಏನ್ ಉತ್ತರ ಬರುತ್ತಲ್ವಾ, ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಇಂಟೀಜರ್ಸ್. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಸೊ x ಈಕ್ವಲ್ ಟು x ಪ್ಲಸ್ y ಇಸ್ ಈಕ್ವಲ್ ಟು 26 ಆದ್ರೆ, ಸೊ x ಇಸ್ ಈಕ್ವಲ್ ಟು ಏನಾಗುತ್ತೆ 26, ಹಿಯರ್ ಪ್ಲಸ್ y ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಹೋದಾಗ ಏನಾಗುತ್ತೆ ಮೈನಸ್ y ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಸಬ್ಸ್ಟಿಟ್ಯೂಟ್, ಟೇಕ್ ದಿಸ್ ಇಕ್ವೇಶನ್ 1, ಸಬ್ಸ್ಟಿಟ್ಯೂಟ್ ಇಕ್ವೇಶನ್ 1 ಇನ್ 2 ಅಂತ ತಗೊಳ್ತೇನೆ. ಸೊ ಈ ವ್ಯಾಲ್ಯೂನ, ಈ ಎಕ್ಸ್ ವ್ಯಾಲ್ಯೂನ ಏನ್ ಮಾಡ್ತೀನಿ ನಾನು, ಎರಡನೇ ಒಂದು ಸಮೀಕರಣದಲ್ಲಿ ಏನ್ ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಏನಾಗುತ್ತೆ, ಇಲ್ಲಿ ಎಕ್ಸ್ ಏನ್ ಬಂದಿದೆ 26 ಮೈನಸ್ y ಅಂತ ಬಂದಿದೆ ಅಲ್ವಾ. ಸೊ ಏನ್ ಬರೀತೀನಿ, 26 ಮೈನಸ್ y ಇಂಟು y, x ಇಂಟು y. ಹಿಯರ್ x is 26 ಮೈನಸ್ y ವಿಚ್ ಈಸ್ ಈಕ್ವಲ್ ಟು 165. ಓಕೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 26 ಇಂಟು y, ದಟ್ ಈಸ್ 26y. ಹಿಯರ್ ಮೈನಸ್ ಪ್ಲಸ್ ಮೈನಸ್, y ಇಂಟು y is y ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 165. ಸೊ ಇಲ್ಲಿ ನೋಡಿ, ಇದು ವರ್ಗ ಸಮೀಕರಣ ರೂಪದಲ್ಲಿದೆ. ಇದನ್ನ ಏನ್ ಮಾಡೋಣ, ರಿಅರೇಂಜ್ ಮಾಡಿ ಬರ್ಕೊಳ್ಳೋಣ. ಸೊ ಏನಾಯ್ತಿದು y ಸ್ಕ್ವೇರ್. ಸೊ ಇದನ್ನ ಏನ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ ಹೋಗ್ತೀನಿ. ಸೊ ಮೈನಸ್ y ಸ್ಕ್ವೇರ್ ಇದ್ದಿದ್ದೇನಾಯ್ತು ಪ್ಲಸ್ y ಸ್ಕ್ವೇರ್, ಪ್ಲಸ್ 26y ಇದ್ದಿದ್ದೇನಾಯ್ತು ಮೈನಸ್ 26y ಪ್ಲಸ್ 165 ಅಲ್ವಾ. ಸೊ ಇದೇನಾಯ್ತು ವರ್ಗ ಸಮೀಕರಣ ರೂಪದಲ್ಲಿ ಬರ್ಕೊಂಡಿದ್ದೀನಿ ನಾನು. ಸೊ ಈಗ ಇದನ್ನ ಏನ್ ಮಾಡ್ತೀನಿ ನಾನು, ಸ್ಪ್ಲಿಟ್ಟಿಂಗ್ ಮೆಥಡ್ ಗೊತ್ತಿದೆ ನಿಮ್ಗೆ ಅಲ್ವಾ. ಸೊ ಈ ಸ್ಪ್ಲಿಟ್ಟಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು y ಅನ್ನ ಫೈಂಡ್ ಔಟ್ ಮಾಡ್ತೇನೆ. ಸೊ ಇಲ್ಲಿ ಏನಿರುತ್ತೆ, ಸೊ y, ಸೊ ಇಲ್ಲಿ ಏನ್ ಹೇಳಿದಾರೆ ಇಲ್ಲಿ ನೋಡಿ, ಇಲ್ಲಿ ಈ ಸ್ಪ್ಲಿಟ್ಟಿಂಗ್ ಮೆಥಡ್ ಅಲ್ಲಿ ಏನಿರುತ್ತೆ, ಪ್ರಾಡಕ್ಟ್ ಏನಿದೆ 165 ಇದೆ ಅಲ್ವಾ. ಸೊ ಯಾವುದೇ ಎರಡು ಅಂಕೆಗಳನ್ನ ಗುಣಿಸಿದಾಗ ಏನ್ ಬರ್ತಾ ಇರ್ಬೇಕು, ನನ್ಗೆ 165 ಬರ್ತಾ ಇರ್ಬೇಕು. ಅದೇ ಎರಡು ಸಂಖ್ಯೆಗಳನ್ನ ಕೂಡಿದಾಗ ಅಥವಾ ಕಳೆದಾಗ ಏನ್ ಬರ್ತಾ ಇರ್ಬೇಕು, 26 ಬರ್ತಾ ಇರ್ಬೇಕು ನಂಗೆ. ಸೊ ಅಂತಹ ಸಂಖ್ಯೆಗಳನ್ನ ನಾನು ಹುಡುಕ್ಬೇಕು. ಸೊ ಫಸ್ಟ್ ಏನ್ ಮಾಡೋಣ, ಈ 165ಅನ್ನ
ಫ್ಯಾಕ್ಟರೈಸ್ ಮಾಡೋಣ. ಸೊ 165 ನೋಡಿ ಇಲ್ಲಿ 5 ಇದೆ ಅಲ್ವಾ, ಸೊ 5 ಇಂದ ಡಿವೈಡ್ ಮಾಡ್ತೀನಿ ಡೈರೆಕ್ಟ್ ಆಗಿ. 5 3s are 15 here, 5 3s are 15. ನೆಕ್ಸ್ಟ್ 3 3 1s are 3 1s are ಡೈರೆಕ್ಟ್ಲಿ 11 1s. ಸೊ ಇಲ್ಲಿ ಏನ್ ಬಂತು 5 ಇಂಟು 3 ಇಂಟು 11 ಅಲ್ವಾ. ಸೊ ನಮ್ಗೆ ಏನ್ ಬರ್ತಾ ಇರ್ಬೇಕು, ಎರಡು ಅಂಕೆಗಳನ್ನ ಕೂಡಿ ಅಥವಾ ಕಳೆದಾಗ ಈ ಸಂಖ್ಯೆ ಬರ್ತಾ ಇರ್ಬೇಕು, 26 ಅನ್ನೋದು ಬರ್ಬೇಕು. ಅವುಗಳನ್ನ ಗುಣಿಸಿದಾಗ ಏನ್ ಬರ್ತಾ ಇರ್ಬೇಕು, 165 ಬರ್ಬೇಕು. ಸೊ ಇಲ್ಲಿ ನೋಡಿ 26y ಅಲ್ವಾ. ಸೊ ಇಲ್ಲಿ ನೋಡಿ 5 3s are 15, 5 3s are 15. ಸೊ 15 11s are 165. ಓಕೆ, 15 11s are 165. ಸೊ 15 ಪ್ಲಸ್ 11 is 26 ಬಂತಲ್ವಾ ನಮ್ಗೆ. ಸೊ ಇಲ್ಲಿ 15y 11y. ಸೊ ಇದನ್ನ ಏನ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಡಿದಾಗ ನನ್ಗೆ ಏನ್ ಸಿಗ್ತಾ ಇದೆ, 165. ಸೊ 15 ಮತ್ತೆ 11 ಕೂಡಿದಾಗ ನಂಗೆ ಏನ್ ಸಿಗ್ತಾ ಇದೆ, 26 ಸಿಗ್ತಾ ಇದೆ. ಸೊ ಇದನ್ನ ಏನ್ ಮಾಡ್ತೀನಿ ನಾನು, y ಸ್ಕ್ವೇರ್ ಮೈನಸ್ 15y ಮೈನಸ್ 11y ಇದನ್ನ ಸ್ಪ್ಲಿಟ್ ಮಾಡ್ಕೊತಾ ಇದೀನಿ, ಪ್ಲಸ್ 165. ಓಕೆ, ಸೊ ಹಿಯರ್ ನೋಡಿ ಇಲ್ಲಿ ಈ ಒಂದು ನೋಡಿ ಈ y ಸ್ಕ್ವೇರ್ ಮೈನಸ್ 15y ಅನ್ನು ನೋಡಿ. ಸೊ ಇದು ಎರಡರಲ್ಲೂ ಏನ್ ಕಾಮನ್ ಕಾಣ್ತಾ ಇದೆ ನಿಮ್ಗೆ, y ಅಲ್ವಾ. ಸೊ y, ಸೊ ಬ್ರಾಕೆಟ್ ಒಳಗಡೆ ಏನ್ ಬರುತ್ತೆ, y ಮೈನಸ್ 15 ಹಿಯರ್ ಮೈನಸ್ 11. ಸೊ 11 in bracket y here minus minus minus, that is plus. So 11 15s are 165. Okay, so which implies here ಇದೆರಡರಲ್ಲೂ ಕಾಮನ್ ಏನ್ ಕಾಣ್ತಾ ಇದೆ ನಿಮ್ಗೆ, y minus 15. ಸೊ in bracket here y minus 15 ಹೊರಗಡೆ ಹೋದ್ರೆ ಉಳಿದಿರೋದೇನು y, ಇಲ್ಲಿ minus 11 ಅಲ್ವಾ. ಸೊ which is equal to 0, which is equal to 0. So which implies y minus 15 is equal to 0, y minus 11 is equal to 0. So here y is equal to 15 or y is equal to 11. Okay, so ಈಗ ಏನ್ ಬಂತು ನಿಮ್ಗೆ, y ಬೆಲೆ ಒಂದು 15 ಬಂತು, ಇನ್ನೊಂದು y ಬೆಲೆ ಏನ್ ಬಂತು 11 ಬಂತಲ್ವಾ. ಸೊ ಈಗ ನೋಡಿ, if y is equal to 15, so y is equal to 15 ಆದ್ರೆ substitute this y in equation 1. okay, substitute this y, ಈ y ಬೆಲೆಯನ್ನ ಏನ್ ಮಾಡ್ಬೇಕು ನಾನು, ಈ equation 1 ಏನಿದೆ ನೋಡಿ, x plus y 26 ಇದೆ, ಇಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಅಥವಾ ಇಲ್ಲಾದ್ರೂ ಮಾಡಿ. ಸೊ x is equal to, ಸೊ ಇದನ್ನ ಫಸ್ಟ್ ಇಕ್ವೇಶನ್ ಅನ್ನ ತಗೊಳ್ತೀನಿ ನಾನು ಇಲ್ಲಿ. ಓಕೆ, ಸೊ ಈಗ ಏನ್ ಮಾಡ್ತೀನಿ ನಾನು, y ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ x plus y is 15, that is equal to 26 ಅಲ್ವಾ. ಸೊ x is equal to 26 minus 15. ಸೊ x is equal to ಏನು, that is 11. ಓಕೆ, ಸೊ x ಏನ್ ಬಂತು ಇಲ್ಲಿ 11 ಬಂತು, y ಏನ್ ಬಂತು, y ಏನಿದೆ 15 ಇದೆ. ಸೊ ಅವ್ರು ಏನ್ ಕೇಳ್ತಾ ಇದಾರೆ, ಎರಡು ಪೂರ್ಣಾಂಕಗಳ ನಡುವಿನ ವ್ಯತ್ಯಾಸ ಕೇಳ್ತಾ ಇದಾರಲ್ವಾ. ಸೊ x ಮೈನಸ್ y, ಸೊ ಅಲ್ವಾ. ಸೊ 15 ಮೈನಸ್ y, ಸೊ ಎರಡು ಅಂಕೆಗಳದ್ದು ಡಿಫರೆನ್ಸ್ ಏನಾಯ್ತು ಇಲ್ಲಿ 4 ಬಂತು ಅಲ್ವಾ. ಸೊ ಅದೇ ರೀತಿ ಏನ್ ಮಾಡೋಣ, ಇಫ್ y is equal to 11, ಸಪೋಸ್ y 11 ಆದಾಗ ಏನಾಗುತ್ತೆ, x ಪ್ಲಸ್ 11 is equal to 26. ಸೊ x is equal to ಏನಾಯ್ತು, 26 minus 11, that is x is equal to 15. So 15 minus y is, so 15 minus y, that is 11 is again 15 minus 11 is 4. So here this the difference between these two integers is 4. Okay, here D is the required answer. ಇದು ತುಂಬಾ ಲಾಂಗ್ ಮೆಥಡ್ ಆಗತ್ತೆ. ಇನ್ನೊಂದು ಇದೆ, ಈಸಿ ಆಗಿದೆ, ಬಟ್ ಏನಂದ್ರೆ ಇಲ್ಲಿ ಯಾವಾಗ ಈ ಒಂದು ಐಡೆಂಟಿಟೀಸ್ ಅನ್ನ ಯೂಸ್ ಮಾಡ್ಬೇಕಂದ್ರೆ, ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಇಂಟೀಜರ್ಸ್ ಅಂತ ಯಾವಾಗ ಕೇಳ್ತಾರಲ್ಲ, ಆವಾಗ ಮಾತ್ರ ಏನ್ ಮಾಡ್ಬೇಕು, ಈ ಒಂದು ಫಾರ್ಮುಲಾನ
ಹಾಕ್ಬೇಕು. ಅದನ್ನು ಹೇಳ್ಬಿಡ್ತೇನೆ ನೋಡಿ. ಇಲ್ಲಿ ನೋಡಿ, algebraic identities ಗೊತ್ತಿದೆ ಅಲ್ವಾ? a plus b the whole square is equal to a minus b the whole square is equal to, ಅದೆಲ್ಲ ಫಾರ್ಮುಲಾ ಗೊತ್ತಿದೆ. ಸೊ ಇಲ್ಲಿ ನೋಡಿ, algebraic identities ಏನ್ ಹೇಳುತ್ತೆ? ಒಂದು x minus y whole square, the difference between the two integers, which is equal to x plus y whole square minus 4xy ಅಂತ ಹೇಳುತ್ತೆ. ಸೊ ಯಾವಾಗ ಈ algebraic identities ಅನ್ನು ಯೂಸ್ ಮಾಡ್ಬೇಕು ಹೇಳಿ? the difference between the two integers ಕೊಟ್ಟಾಗ, ಆಯ್ತಾ? ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಇಂಟೀಜರ್ಸ್ ಅನ್ನ ಕೊಟ್ಟಾಗ ಮಾತ್ರ. ಸೊ ನೋಡಿ, ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ವೈ ಏನಿದೆ, ಪ್ರಾಡಕ್ಟ್ ದ ಸಮ್ ಆಫ್ ದಿ ಟೂ ಇಂಟೀಜರ್ಸ್ ಅಲ್ವಾ? ಏನ್ ಕೊಟ್ಟಿದ್ದಾರೆ? 26 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಪ್ರಾಡಕ್ಟ್ ಆಫ್ ಟೂ ಇಂಟೀಜರ್ಸ್ ಏನ್ ಕೊಟ್ಟಿದ್ದಾರೆ? 165, ವಿಚ್ ಈಸ್ ಈಕ್ವಲ್ ಟು ಹಿಯರ್ 26 ಹೋಲ್ ಸ್ಕ್ವೇರ್ ಏನ್ ಬರುತ್ತೆ? 26 into 26 ಅಲ್ವಾ? ಸೊ 6 6 36, 6 2 12, 12 plus 3 is 15, again 6 2 2 6 12, 2 2 4 plus 1 is 5, that is 6 plus 5 plus 2 is 7, 6. Okay, here 26 whole square is 676 minus 165 4s, here 4 1s, that is 4 5s 20, here 4 6 are 24 plus 2 is 26, 4 1s are 4 plus 2, that is 6. Okay, so here 676 minus 666, that is equal to 16 ಅಲ್ವಾ? ಸೊ ಇಲ್ಲಿ ನಮ್ಗೆ x minus y ದ ಹೋಲ್ ಸ್ಕ್ವೇರ್ ಸಿಕ್ತು, ಬಟ್ ನಮಗ್ ಬೇಕಾಗಿರೋದು ಡಿಫ್ರೆನ್ಸ್ ಬಿಟ್ವೀನ್ ಟೂ ಇಂಟೀಜರ್ಸ್ ಅಲ್ವಾ? ಸೊ ಏನಾಯ್ತು ಇಲ್ಲಿ? x minus is equal to square root of 16 ಆಯ್ತಲ್ವಾ? ಸೊ x minus y which is equal to plus or minus 4. Here take the modulus sign, modulus, that is here take this is plus 4. So 4 is the difference of the two integers, that is 4. ಇಲ್ಲಿ ನೋಡಿ, ಮಾಡ್ಯುಲಸ್ ಸೈನ್ ಯಾಕೆ ಬಂತು ಅಂದ್ರೆ, ಯಾವುದೇ ಒಂದು ಸಂಖ್ಯೆಗಳು ನೋಡಿ, ಒಂದು ರಿಯಲ್ ನಂಬರ್ ಇರುತ್ತಲ್ವಾ? ಸೊ ರಿಯಲ್ ಲೈನ್ ಇರುತ್ತೆ. ಸೊ ರಿಯಲ್ ಲೈನ್ ಅಲ್ಲಿ ಯಾವುದೇ ಎರಡು ಸಂಖ್ಯೆಗಳ ಡಿಸ್ಟೆನ್ಸ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ? ಪಾಸಿಟಿವ್ ಅನ್ನ ತಗೊಳ್ತಾ ಇರ್ತೀವಿ. ಡಿಸ್ಟೆನ್ಸ್, ದೂರಗಳನ್ನ ಯಾವತ್ತು ಧನಾತ್ಮಕ ಚಿಹ್ನೆಯಿಂದನೇ ಗುರುತಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಈ ಮಾಡ್ಯುಲಸ್ ಚಿಹ್ನೆಯನ್ನ ತಗೊಳ್ತೀವಿ. ಸೊ ಎಕ್ಸ್ ಮೈನಸ್ ವೈ, ಸೊ ಏನಾಯ್ತು ಈಗ? ಡಿಫರೆನ್ಸ್ ಆಫ್ ಟೂ ಇಂಟೀಜರ್ಸ್, ದಟ್ ಈಸ್ ಈಕ್ವಲ್ ಟು 4. ಸೊ ಡಿ ಇಸ್ ದಿ ಆನ್ಸರ್. ಓಕೆ, last but one question. So 21 question, sorry, 21st. The greatest number that will divide 148, 246 and 623, leaving 4, 6 and 11 respectively ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? 148 ನೋಡಿ, ಇಲ್ಲಿ 148, 246 ಮತ್ತು 623 ಭಾಗಿಸಿ. ಏನ್ ಹೇಳ್ತಾ ಇದೆ? 4, 6 ಮತ್ತು 11 ಶೇಷವಾಗಿ ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 3 ಸಂಖ್ಯೆನ ಹೇಳಿದೆ ಅಲ್ವಾ? ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ. ಅತ್ಯಂತ ದೊಡ್ಡ ಸಂಖ್ಯೆ, ಅತ್ಯಂತ ಚಿಕ್ಕ ಸಂಖ್ಯೆ ಅಂತ ಕೊಟ್ಟಿದ್ದಾಗ ಏನ್ ಮಾಡ್ಬೇಕು ನೀವು? HCF LCM ನೆನ್ಪಿಟ್ಕೋಬೇಡಿ, ಆಯ್ತಾ? ನೋಡಿ, ಇಲ್ಲಿ 148 ಯಾವುದೋ ಒಂದು ದೊಡ್ಡ ಸಂಖ್ಯೆ ಭಾಗಿಸ್ತಾ ಇದೆ ಅಂತೆ. ಆ ಸಂಖ್ಯೆ ಭಾಗಿಸಿ ಏನ್ ಮಾಡ್ತಾ ಇದೆ ಅಂತೆ? 4 ಶೇಷವಾಗಿ ಉಳಿಸ್ತಾ ಇದೆ. ಸೊ ಇಲ್ಲಿ ನೋಡಿ, 148 ಒಂದ್ ಸಂಖ್ಯೆ ಭಾಗಿಸ್ತಾ ಇದೆ, ಏನ್ ಮಾಡ್ತಾ ಇದೆ? 4 ಶೇಷವಾಗಿ ಉಳಿಸ್ತಾ ಇದೆ, 144. ಸೊ ಏನ್ ಮಾಡ್ತಾ ಇದೆ? ಈ 144 ಯಾವುದೋ ಒಂದು ದೊಡ್ಡ ಸಂಖ್ಯೆ ಭಾಗಿಸ್ತಾ ಇದೆ. ಅದೇ ರೀತಿ ಆ ದೊಡ್ಡ ಸಂಖ್ಯೆ 246 ಭಾಗಿಸ್ತಾ ಇದೆ, 246 ಕೂಡ ಭಾಗಿಸ್ತಿದೆ. ಶೇಷ ಎಷ್ಟು ಉಳಿತಾ ಇದೆ? 6 ಉಳಿತಾ ಇದೆ. ಸೊ 240. ಅದೇ ರೀತಿ 623 ಕೂಡ ಭಾಗಿಸ್ತಾ ಇದೆ. ಭಾಗಿಸಿ ಏನ್ ಮಾಡ್ತಾ ಇದೆ? 11 ಶೇಷವಾಗಿ ಉಳಿಸ್ತಾ ಇದೆ. ಸೊ ಈ 3 ಸಂಖ್ಯೆಯನ್ನ ಯಾವುದೋ ಒಂದು ದೊಡ್ಡ ಸಂಖ್ಯೆ ಏನ್ ಮಾಡ್ತಾ ಇದೆ? ಭಾಗಿಸ್ತಾ ಇದೆ. ಸೊ ಆ ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಏನ್ ಮಾಡ್ಬೇಕು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, 3ರಲ್ಲೂ ಇರುವ ಹೈಯೆಸ್ಟ್ ಆಗಿರ್ಬೇಕು
ಕಾಮನ್ ಆಗಿರ್ಬೇಕು ಆ ಫ್ಯಾಕ್ಟರ್ ಅನ್ನ ನಾನು ಹುಡುಕ್ಬೇಕೀಗ. ಸೊ ಏನ್ ಮಾಡ್ತೀನಿ, ಫಸ್ಟ್ 144 ಅನ್ನ ಫ್ಯಾಕ್ಟರೈಸ್ ಮಾಡ್ತೀನಿ. ಸೊ ಹಿಯರ್ 2 7s are 14, 2 2s are here 2 3s are 6, 2 6s are 12, again 2 1s are 2, 2 8s are 16, 2 9s are 18, again 3 3s are 3 1s. ಓಕೆ, ಅದೇ ರೀತಿ 240 ಅನ್ನ ಭಾಗಿಸ್ತೇನೆ, ಫ್ಯಾಕ್ಟರೈಸ್ ಮಾಡ್ತೇನೆ. 2 1s are 2 2s are 0, 2 6s are 12, 0, again 2 3s are 6, 0, here 2 1s are 2, 2 5s are 10, next 3 5s are 15, 5 1s. ಅದೇ ರೀತಿ 612 ಅನ್ನ ಫ್ಯಾಕ್ಟರೈಸ್ ಮಾಡೋಣ. 2 3s are 6, here 0 1 2 6 are 12, 2 1s are 2 5s are 10, again 2 3s are 6, next to 3 5s are 50, 3 1s are, next to 9s, sorry 3 1s are 3, 3 7s are 21, next 7 1s. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶೇಷವಾಗಿರಿಸುವ ಅತ್ಯಂತ ದೊಡ್ಡ ಸಂಖ್ಯೆ. ಸೊ ಇಲ್ಲಿ ನೋಡಿ, ಅತ್ಯಂತ ದೊಡ್ಡ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇಲ್ಲಿ ನೋಡಿ, ಇಲ್ಲಿ 2 ಎಷ್ಟು ಟೈಮ್ ಬಂದಿದೆ, 4 ಟೈಮ್ ಬಂದಿದೆ. ಬಟ್ ಇಲ್ಲೇನು 1 2 3 4 ಟೈಮ್. ಬಟ್ ಇಲ್ಲಿ ಏನ್ ಬಂದಿದೆ, 2 ಎಷ್ಟು ಟೈಮ್ ಬಂದಿದೆ, 2 ಟೈಮ್ ಬಂದಿದೆ. ಬಟ್ ಏನಾಗಿರ್ಬೇಕು, ಇಲ್ಲಿ 3ರಲ್ಲೂ ಕಾಮನ್ ಆಗಿರ್ಬೇಕು, ಹೈಯೆಸ್ಟ್ ಫ್ಯಾಕ್ಟರ್ ಆಗಿರ್ಬೇಕು. ದಟ್ ಈಸ್ 2 ಹಿಯರ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ 3ರಲ್ಲೂ ಏನಿರ್ಬೇಕು, ಕಾಮನ್ ಆಗಿರ್ಬೇಕು, ಸೊ ಹೈಯೆಸ್ಟ್ ಆಗಿರ್ಬೇಕು, ಕಾಮನ್ ಹೈಯೆಸ್ಟ್ ಫ್ಯಾಕ್ಟರ್ ಅಲ್ವಾ. ಸೊ 2 ಇಂಟು 2 ಇಂಟು ಅಗೇನ್ 3, ಇಲ್ಲಿ ನೋಡಿ 3 ಟೈಮ್ಸ್, ಇಲ್ಲಿ 2 ಟೈಮ್ಸ್ ಬಂದಿದೆ ಅಲ್ವಾ. ಸೊ ಇಲ್ಲಿ 1 ಟೈಮ್, ಇಲ್ಲಿ 3 ಟೈಮ್. ಸೊ ಇಲ್ಲೇನಾಯ್ತು, ಸೊ ಹೈಯೆಸ್ಟ್ ಕಾಮನ್ ದಟ್ ಈಸ್ 3 ಆಯ್ತು. ಸೊ 2 2s are 4, 4 into 3, that is 4 3s are 12. Here 12 is the required answer, which is the ಏನು 148, 246 ಮತ್ತು 623 ಭಾಗಿಸಿ 4 6 ಮತ್ತು 11 ಶೇಷವಾಗಿಡಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತಾಯ್ತು, 12. ಓಕೆ, ಸೊ ಲಾಸ್ಟ್ ಕ್ವಶನ್. ಓಕೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲೊಂದಿಷ್ಟು ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಮಿಶ್ರ ಭಿನ್ನ ರಾಶಿಯನ್ನ ಕೊಟ್ಟಿದ್ದಾರೆ. ಮಿಕ್ಸ್ಡ್ ಫ್ರಾಕ್ಷನ್ ಅಡಿಷನ್ ಮಾಡಿ ಅದನ್ನ ಸಿಂಪ್ಲಿಫೈ ಮಾಡಬೇಕು, ಆಯ್ತಾ. ಸೊ ನೋಡಿ ಇಲ್ಲಿ, ಸೊ ಮಿಕ್ಸ್ಡ್ ಫ್ರಾಕ್ಷನ್ ಏನು, ಹೋಲ್ ನಂಬರ್ ವಿಚ್ ಇಸ್ ದಿ ಸಮ್ ಆಫ್ ಹೋಲ್ ನಂಬರ್ಸ್ ಅಂಡ್ ಫ್ರಾಕ್ಷನ್, ವಿಚ್ ಇಸ್ ದಿ ಸಮ್ ಆಫ್ ಹೋಲ್ ನಂಬರ್ ಅಂಡ್ ಫ್ರಾಕ್ಷನ್, ಪ್ಲಸ್ ಅಗೇನ್ ಸಮ್ ಆಫ್ ಹೋಲ್ ನಂಬರ್ ಅಂಡ್ ಫ್ರಾಕ್ಷನ್, sum of whole number and fraction, sum of whole number and fraction, sum of whole number and fraction, plus sum of whole number and fraction. Okay, so ನೋಡಿ ಇಲ್ಲಿ 999 999 ಎಲ್ಲದನ್ನ ಆಡ್ ಮಾಡಿದಾಗ ಎಷ್ಟು ಟೈಮ್ 999 ಆಡ್ ಆಗಿದೆ, 1 2 3 4 5 6 ಟೈಮ್ ಅಲ್ವಾ. ಸೊ ಏನ್ ಮಾಡ್ತೀನಿ ನಾನೀಗ, 6 ಇಂಟು 999 ಪ್ಲಸ್ ನೋಡಿ ಇಲ್ಲಿ 1/7 ಪ್ಲಸ್ 2/7 ಪ್ಲಸ್ 3/7 ಪ್ಲಸ್ 4/7 ಪ್ಲಸ್ 5/7 ಪ್ಲಸ್ 6/7. ಓಕೆ ಓಕೆ, ಇಲ್ಲಿ ನೋಡಿ 6 ಇಂಟು 999 ಏನಾಗುತ್ತೆ, sorry 999 into 6. Okay, so 6 9s are 54, 6 9s are 54 plus 5 is 59, again 6 9s are 54 plus 5 is 59. Okay, 595994 plus ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ ಡಿನೋಮಿನೇಟರ್ ಏನಿದೆ ಈ ಫ್ರಾಕ್ಷನ್ ಅಲ್ಲಿ, ಸಾರಿ ಇಲ್ಲಿ 7 ಬರಬೇಕು,
ಸೊ ಇಲ್ಲೇನಿದೆ ಡಿನೋಮಿನೇಟರ್ ಎಲ್ಲ ಸೇಮ್ ಇದೆ ಅಲ್ವಾ. ಸೊ ಡಿನೋಮಿನೇಟರ್ಗಳು ಸೇಮ್ ಇದ್ದಾಗ ಏನ್ ಮಾಡ್ತೀನಿ ನಾನು ಡೈರೆಕ್ಟ್ ಆಗಿ ಇದನ್ನ ಕೂಡಿಸ್ಬೋದು. ಸೊ ಏನಾಯ್ತು 1 + 2 3, 3 + 3 is 6, 6 + 4 is 10, 10 + 5 is 15, 15 + 6 is 21. ಓಕೆ, 21 divided by 7. ಓಕೆ, ಇದು ನೋಡಿ 21 ಮತ್ತೆ 7 ಏನಾಗುತ್ತೆ, ಈ 7 ಇಂದ ಡಿವೈಡ್ ಆಗುತ್ತಲ್ವಾ. ಸೊ 7 1s, 7 3s. So that is equal to 5994 plus 3, which is equal to 5997. So which is the required answer. That is 5997 is A. Here A is the required answer. Okay. ಈಗ ಏನಾಯ್ತು, ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮುಗ್ದಿದೆ. ಸೊ ನೋಡಿ, ಈಗ ಈ ಇಷ್ಟು ಕ್ವಶನ್ಸ್ ಗಳನ್ನ ನೋಡ್ಕೊಂಡ್ರೆ ನೀವು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ, ಸೊ ಇದೇ ಕ್ವಶನ್ಸ್ ಬೀಳತ್ತೆ ಅಂತ ಹೇಳಕ್ಕಾಗಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಈ ನಂಬರ್ಸ್ ಅನ್ನೋ ಒಂದು ಟಾಪಿಕ್ ಅಲ್ಲಿರೋ ಎಲ್ಲ ಕ್ವಶನ್ಸ್ಗಳು ಈಸಿಯಾಗಿ ನಿಮ್ಗೆ ಅರ್ಥ ಆಗತ್ತೆ. ಆಯ್ತಾ? ಸೊ ಇಲ್ಲಿಗೆ ನಂಬರ್ಸ್ ಕ್ಲಾಸು ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು ಆಲ್.